ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮ ತಡವಾಗಿ ಮಾಡ್ತಾ ಇರೋದಕ್ಕೆ ಕ್ಷಮೆ ಇರಲಿ. ಈ ದಿವಸ ಒಂದು ದುಃಖದ ಸಂಗತಿ ಏನು ಅಂತಂದರೆ, ನಮ್ಮ ನೆಚ್ಚಿನ ಕವಿ ನಿಸಾರ್ ಅಹಮದ್ ಅವರು ನಮ್ಮನ್ನು ಅಗಲಿದ್ದಾರೆ. ಇದಕ್ಕೋಸ್ಕರ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಈ ದಿನ ನಾವು ನೋಡಬೇಕಾಗಿರೋ ಕೃತಿ ರಾಘವಾಂಕನ ವೀರೇಶ ಚರಿತೆ. ಹರಿಶ್ಚಂದ್ರ ಕಾವ್ಯದಂತಹ ಒಂದು ಅಮರ ಕೃತಿಯನ್ನು ನಾಡಿಗೆ ನೀಡಿದಂಥ ರಾಘವಾಂಕ ಭಕ್ತ ಕವಿ, ಶಕ್ತ ಕವಿ ಮಾತ್ರ ಅಲ್ಲ, ವಿದ್ವತ್ ಕವಿ ಕೂಡ ಅಂತ ಅನ್ನೋದಕ್ಕೆ ಆತ ರಚಿಸಿರುವಂಥ ಅನೇಕ ಪ್ರೌಢಕೃತಿಗಳೇ ಪ್ರಮಾಣ. ಸುಮಾರು 11-12ನೇ ಶತಮಾನಗಳ ನಡುವೆ ಹಂಪೆಯಲ್ಲಿ ವಾಸಿಸಿದ್ದಂಥ ಮತ್ತೊಬ್ಬ ಸಂತ ಕವಿ ಹರಿಹರನ ಶಿಷ್ಯ ಮತ್ತು ಸೋದರಳಿಯ ಕೂಡ ಹೌದು ರಾಘವಾಂಕ. ಸಹಜವಾಗಿ ತನ್ನ ಕೃತಿಗಳಲ್ಲಿ ತನ್ನನ್ನು ಹಂಪೆಯ ಹರಿದೇವನ ಕಾರುಣ್ಯದ ಸುತ, ಹರೀಶ್ವರನ ವರಸುತ ಅಂತ ಹೇಳ್ಕೊತಾನೆ. ಆಮೇಲೆ ಅವಕಾಶ ಸಿಕ್ಕಿದಾಗೆಲ್ಲ ತನ್ನ ಗುರುವಾದ ಹರಿಹರನನ್ನು ಕೊಂಡಾಡುವಂಥ ಒಂದು ಅವಕಾಶವನ್ನು ಕಳ್ಕೊಳ್ಳೋದಿಲ್ಲ ರಾಘವಾಂಕ. ಆದ್ದರಿಂದ ಸಹಜವಾಗಿ ಅವನ ಪ್ರಭಾವವನ್ನು, ಹರಿಹರನ ಪ್ರಭಾವವನ್ನು ಮತ್ತು ಮೆಚ್ಚುಗೆ ತುಂಬಿದಂತಹ ಅನುಕರಣೆಯನ್ನು ಕೂಡ ನಾವು ರಾಘವಾಂಕನ ಕೃತಿಗಳಲ್ಲಿ ಕಾಣಬಹುದು. ಹರಿಹರನ ಅನುಕರಣೆಯನ್ನು ರಾಘವಾಂಕ ತನ್ನನ್ನು ತಾನು ಉಭಯ ಕವಿ ಕಮಲ ರವಿ ಅಂತ ಹೇಳ್ಕೊತಾನೆ. ಅಂದರೆ ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಳ್ಕೊತಾನೆ, ಚತುರ ಕವಿ ರಾಯ ಹಂಪೆಯ ಹರೀಶ್ವರನ ವರಸುತನ್ ಉಭಯ ಕವಿ ಕಮಲ ರವಿ ರಾಘವಾಂಕ ಪಂಡಿತನೆಂದೊಡೆ ಈ ಕಥಾರಸದ ಲಹರಿಯನ್ನು ಬಣ್ಣಿಸದರ ಹರಿಧರೆಯೊಳು ಅಂತ ಹೇಳ್ಕೊತಾನೆ. ಉಭಯ ಕವಿ ಅಂತಂದರೆ ಕನ್ನಡ ಸಂಸ್ಕೃತ ಭಾಷೆಗಳೆರಡರಲ್ಲೂ ವ್ಯುತ್ಪನ್ನನಾದಂತಹ ಕವಿ ರಾಘವಾಂಕ ಅಂತ. ಆದರೆ ನಮಗೆ ದುರದೃಷ್ಟವಶಾತ್ ಆತನ ಸಂಸ್ಕೃತದ ಕಾವ್ಯಗಳು ಯಾವುದು ಸಿಕ್ಕಿಲ್ಲ. ಕನ್ನಡದಲ್ಲಿ ಅವನ 6 ಕೃತಿಗಳನ್ನು ರಚನೆ ಮಾಡಿದ್ದಾನೆ ಅಂತ ತಿಳಿದು ಬರುತ್ತೆ. ಅದರಲ್ಲಿ 4 ಕೃತಿಗಳು ಸಿಕ್ಕಿದೆ. ಅದರಲ್ಲಿ ಹರಿಶ್ಚಂದ್ರ ಕಾವ್ಯ, ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಹಿಸ್ ಮ್ಯಾಗ್ನಮ್ ಓಪಸ್. ಆಮೇಲೆ ಅದಲ್ಲದೆ ಸಿದ್ಧರಾಮ ಪುರಾಣ, ಇದು ವೀರೇಶ ಚರಿತೆ, ಶರಭಚಾರಿತ್ರ ಮತ್ತು ಹರಿಹರ ಮಹತ್ವ ಅಂತಂದುಬಿಟ್ಟು ಸೋಮನಾಥ ಚರಿತೆ. ಈ ರೀತಿ 4 ಕೃತಿಗಳು ನಮಗೆ ಸಿಕ್ಕಿದೆ. ವೀರೇಶ ಚರಿತೆ ನಮಗೆ ಕೊನೆಯದಾಗಿ ಸಿಕ್ಕಿರೋದು ಸುಮಾರು ಒಂದು 70-75 ವರ್ಷಗಳ ಹಿಂದೆ. ಆವಾಗ ತಳಕಿನ ವೆಂಕಣ್ಣಯ್ಯನವರು ಮತ್ತು AR ಕೃಷ್ಣಶಾಸ್ತ್ರಿಗಳು ಹರಿಶ್ಚಂದ್ರ ಕಾವ್ಯ ಸಂಗ್ರಹವನ್ನು ಪ್ರಕಟಿಸಿದ್ರು. ಆವಾಗ ಕೂಡ ನಮಗಿನ್ನೂ ವೀರೇಶ ಚರಿತೆ ಸಿಕ್ಕಿರಲಿಲ್ಲ, ಅಂದರೆ ಹಸ್ತಪ್ರತಿ ಸಿಕ್ಕಿತ್ತು. ಆಮೇಲೆ ಅದು 1942ರಲ್ಲಿ ಶಿವಮೂರ್ತಿ ಶಾಸ್ತ್ರಿಗಳು ಇದನ್ನು ಮೊದಲ ಬಾರಿಗೆ ಪರಿಷ್ಕರಿಸಿ ಪ್ರಕಟಿಸಿದರು. ಇನ್ನು ಕೊನೆಯದ 2 ಶರ್ವಚಾರಿತ್ರ ಮತ್ತು ಹರಿಹರ ಮಹತ್ವ ನಮಗೆ ಸಿಕ್ಕಿಲ್ಲ. ಲಭ್ಯವಿರುವಂಥ ಉಲ್ಲೇಖಗಳ ಆಧಾರದ ಮೇಲೆ ಅದರ ಕಥಾ ಇದೇನು ಅಂತಂದರೆ, ಶರವಚಾರಿತ್ರ ನರಸಿಂಹನ ಆರ್ಭಟವನ್ನು ಮಟ್ಟ ಹಾಕೋದಕ್ಕೋಸ್ಕರ ಶಿವ ಶರಭಾವತಾರವನ್ನು ಎತ್ತಿದ ಕತೆ. ಇನ್ನೊಂದು ಹರಿಹರನ ಒಂದು ಮಹಿಮಾ ವರ್ಣನೆಯನ್ನು ಒಳಗೊಂಡಿರುವಂಥದ್ದು ಹರಿಹರ ಮಹತ್ವ. ಆಮೇಲೆ ರಾಘವಾಂಕ ತನ್ನ ಕಾವ್ಯದಲ್ಲಿ ಷಟ್ಪದಿ ಮಾರ್ಗವನ್ನು ಪ್ರವರ್ತಿಸಿದವನು ಅಂತನ್ನುವಂಥ ಒಂದು ವಿದ್ವಾಂಸರ ಅಭಿಪ್ರಾಯ. ಅಂದರೆ ಅವನಿಗೂ ಮೊದಲು ಷಟ್ಪದಿಗಳು ಅಲ್ಲಿ ಬಳಕೆಯಲ್ಲಿ ಇದ್ದವಾದರೂ ಕಾವ್ಯದೇಹವಾಗಿ ಷಟ್ಪದಿಯನ್ನು ಬಳಸಿದವನು, ಸಂಪೂರ್ಣವಾಗಿ ಷಟ್ಪದಿಯಲ್ಲೇ ಕಾವ್ಯ ನಿರ್ವಹಿಸಿದವರಲ್ಲಿ ರಾಘವಾಂಕನೇ ಬಹುಶಃ ಮೊದಲಿಗ ಅಂತ ಅನ್ನಬಹುದು. ನಮಗೆ ಇವಾಗ ಸಿಕ್ಕಿರುವಂಥ 4 ಕೃತಿಗಳಲ್ಲಿ ಮೊದಲ 3 ಅಂದರೆ ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಪುರಾಣ ಮತ್ತು ಇದು ಸೋಮನಾಥ ಚರಿತೆ ವಾರ್ಧಕ ಷಟ್ಪದಿಯಲ್ಲಿದ್ದರೆ, ಕೊನೆಯದಾದ ವೀರೇಶ ಚರಿತೆ ಉದ್ದಂಡ ಷಟ್ಪದಿಯಲ್ಲಿದೆ. ಈ ಉದ್ದಂಡ ಷಟ್ಪದಿ ವಾರ್ಧಕ ಷಟ್ಪದಿಯದ್ದೇ ಒಂದು ರೂಪಾಂತರ, ಸ್ವಲ್ಪ ವ್ಯತ್ಯಾಸ ಇದೆ, ಅದನ್ನು ನಾವು ಮುಂದೆ ನೋಡೋಣ. ಇದು ನಮಗೆ ಸಿಕ್ಕಿರೋ 4 ಕೃತಿಗಳ ಬಗ್ಗೆ. ಇನ್ನು 2 ಕೃತಿಗಳ ಬಗ್ಗೆ ಏನು ಗೊತ್ತಿಲ್ಲ ನಮಗೆ. ಆದರೆ ಒಂದು 1768ರಲ್ಲಿ ಅನುಭವ ಶಿಖಾಮಣಿ ಅಂತನ್ನೋ ಒಂದು ಗ್ರಂಥ, ನಾರಸಿಂಹ ಅನ್ನೋ ಕವಿಯದ್ದು. ಅದರ ಪೀಠಿಕೆಯಲ್ಲಿ ಅವನು ತಾನು ರಾಘವಾಂಕನ ಶರಷಟ್ಪದಿ ಕಾವ್ಯದ ಮಾರ್ಗವಿಡಿದು ತನ್ನ ಕಾವ್ಯವನ್ನು ಬರೆಯೋದಾಗಿ ಅವನು ಹೇಳ್ಕೊಂಡಿದ್ದಾನೆ. ಆದರೆ ರಾಘವಾಂಕನ ಶರಷಟ್ಪದಿ ಗ್ರಂಥ ನಮಗೆ ಯಾವುದೂ ಸಿಕ್ಕಿಲ್ಲ. ಆದ್ದರಿಂದ ಬಹುಶಃ ಹರಿಹರ ಮಹತ್ವ ಅಥವಾ ಶರಭಚಾರಿತ್ರ ಇದರಲ್ಲಿ ಒಂದು ಶರಷಟ್ಪದಿಯಲ್ಲಿರಬಹುದು ಅಂತ ಅನ್ಕೋಬಹುದು. ಇನ್ನು ನಾವು ಛಂದೋ ವಿಚಾರಕ್ಕೆ ಬಂದರೆ, ವೀರೇಶ ಚರಿತೆ ಉದ್ದಂಡ ಷಟ್ಪದಿಯಲ್ಲಿದೆ ಅಂತ ಹೇಳಿದೆ ನಾನು. ಸಾಮಾನ್ಯವಾಗಿ ಲಾಕ್ಷಣಿಕರು ಗುರುತಿಸೋದು 6 ಷಟ್ಪದಿಗಳನ್ನಷ್ಟೇ: ಶರಾಕುಸುಮ, ಭೋಗ, ಭಾಮಿನಿ, ವಾರ್ಧಕ, ಪರಿವರ್ತಿನಿ ಅಂತಂದ್ಬಿಟ್ಟು. ಉದ್ದಂಡ ಷಟ್ಪದಿ ತನ್ನ
ಒಂದು ಏನು ಹೊರ ಆಕಾರ ಮತ್ತು ಗಾತ್ರಗಳಲ್ಲಿ ವಾರ್ಧಕ ಷಟ್ಪದಿಯನ್ನೇ ಹೋಲುತ್ತೆ. ಆದ್ದರಿಂದ ಅದನ್ನು ವಾರ್ಧಕತೆ ಒಂದು ಪ್ರಭೇದ ಅಂತ ಪರಿಗಣಿಸ್ತಾರೆ. ಯಾಕೆಂದರೆ ಅದು 20 ಮಾತ್ರೆ, ಇದು 20 ಮಾತ್ರೆ ಬರುತ್ತೆ. ಆದರೆ ಉದ್ದಂಡ ಷಟ್ಪದಿ ತನ್ನ ಒಳ ವಿವರಗಳಲ್ಲಿ ಬಹಳ ವ್ಯತ್ಯಸ್ತವಾಗಿ ನಿಲ್ಲುತ್ತೆ. ನಾವು ಈ ವೀರಶಚರಿತೆಯಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾದ್ದೇನು ಅಂತಂದರೆ ಅದರ ಲಯ ವೈವಿಧ್ಯವನ್ನು, ಲಯ ಸೌಂದರ್ಯವನ್ನೇ ನೋಡಬೇಕಾದ್ದು. ಅದರಿಂದ ಉದ್ದಂಡ ಷಟ್ಪದಿಯ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಟ್ಟು ಮುಂದುವರಿಬಹುದು ಅಂತ ಅನ್ಕೋತೀನಿ. ಏನು ಅಂತಂದರೆ ವಾರ್ಧಕ ಷಟ್ಪದಿಯಲ್ಲಿ 5 ಮಾತ್ರೆಯ 4 ಗಣಗಳು ಬರುತ್ತೆ ಪ್ರತಿ ಸಾಲಿನಲ್ಲೂ. ಉದಾಹರಣೆಗೆ ತನಯನೆಂದುಂಬಪ್ಪ ಹೊತ್ತಿಂಗೆ ಬಾರದಿರೆ, ತನಯನೆಂದುಂಬಪ್ಪ ಹೊತ್ತಿಂಗೆ ಬಾರದಿರೆ, ಈ ರೀತಿ 4 ಗಣಗಳು ಬರುತ್ತೆ ಪ್ರತಿ ಸಾಲಿನಲ್ಲೂ. ಆದರೆ ಇದರೊಳಗೆ ಉದ್ದಂಡ ಷಟ್ಪದಿಯಲ್ಲಿ ಹಾಗಲ್ಲ. 4 ಮಾತ್ರೆಗಳ 5 ಗಣಗಳು ಬರುತ್ತೆ. ತಕ 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 ಈ ಥರ 5 ಮಾತ್ರೆಗಳು ಬರುತ್ತೆ. ಅದನ್ನು ನಾವು ಮುಂದೆ ನೋಡ್ತೀವಿ. ಇದು ಬರೀ 4 ಮಾತ್ರೆಗಳ ಲಯ ಅಂತ ನಾವು ಅಂದ್ಕೊಳ್ಳೋದು ಅಷ್ಟು ತುಂಬ ಸಿಂಪಲ್, ಅದು ನಾವು ಅಂದ್ಕೊಳ್ಳೋದು. ಆದರೆ ರಾಘವಾಂಕ ಅದನ್ನು ಎಷ್ಟು ಕ್ಲಿಷ್ಟವಾಗಿ ಮಾಡಿದ್ದಾನೆ, ಸಂಕೀರ್ಣವಾಗಿ ಮಾಡಿದ್ದಾನಪ್ಪ ಅಂತಂದರೆ ಅದರ ಸೌಂದರ್ಯವನ್ನು ನಾವು ನೋಡಿಯೇ ತಿಳಿಬೇಕು. ನಾವು ಮುಂದೆ ನೋಡ್ತೀವಿ ಅದನ್ನು ನಾವು. ಬಹುಶಃ ವೀರಶಚರಿತೆಯಂಥ ಒಂದು ಉನ್ಮತ್ತ ರೌದ್ರವನ್ನು ಹಿಡಿದಿಡೋದಕ್ಕೋಸ್ಕರ ರಾಘವಾಂಕನೇ ಈ ಷಟ್ಪದಿಯನ್ನು ರೂಪಿಸ್ಕೊಂಡ ಅಂತ ನನ್ನ ಅನಿಸಿಕೆ. ಹೀಗಾಗಿ ಉದ್ದಂಡ ಷಟ್ಪದಿಯನ್ನು ನಾವು ಬೇರೆದಾಗಿ ಪರಿಗಣಿಸಬೇಕಾಗತ್ತೆ. ಒಟ್ಟು 7 ತೆರನ ಷಟ್ಪದಿಗಳು ಅಂತ ಪರಿಗಣಿಸಬಹುದು ಅಂತ ನಾನು ಅನ್ಕೊತೀನಿ. ಅದು ಅಲ್ಲದೆ ಒಂದು ರಾಘವಾಂಕ ಚರಿತೆ ಅಂತ ಒಂದು 1650ರಲ್ಲಿ ಚಿಕ್ಕನಂಜಾರ್ಯ ಅಂತ ಒಬ್ಬ ಕವಿ ರಾಘವಾಂಕ ಚರಿತ್ರೆಯನ್ನು ಬರೀತಾನೆ. ಅದರಲ್ಲಿ ನಮಗೆ ಆ್ಯಕ್ಚುಲಿ ರಾಘವಾಂಕನ ಬಗ್ಗೆ ನಮಗೆ ಈಗ ಏನೇನು ತಿಳಿದಿದೆ, ಈ ಬಹಳಷ್ಟು ಮಾಹಿತಿಗಳು ನಮಗೆ ರಾಘವಾಂಕ ಚರಿತೆಯಲ್ಲೇ ಬರೋದು. ಅದರಲ್ಲಿ ಈ ಚಿಕ್ಕನಂಜಾರ್ಯ ಕವಿ ಉದ್ದಂಡ ಷಟ್ಪದಿಯನ್ನು ಸೇರಿ 7 ಷಟ್ಪದಿಗಳು ಅಂತ ಲೆಕ್ಕ ಮಾಡ್ತಾನೆ. ಇರಲಿ, ನಾವಿವಾಗ ಷಟ್ಪದಿಯ ಲಯ ಸೌಂದರ್ಯವನ್ನು ನಾವು ಪದ್ಯವನ್ನು ನೋಡಿದಾಗ ಕಥಾಸಾರವನ್ನು ಹೇಳಬೇಕು ಅಂತಂದರೆ, ಈ ಶಿವದ್ವೇಷಿಯಾದಂಥ ದಕ್ಷನ ಯಜ್ಞದಲ್ಲಿ ಅವಮಾನಿತಳಾಗಿ ದಾಕ್ಷಾಯಿಣಿ ಅಗ್ನಿ ಪ್ರವೇಶ ಮಾಡ್ತಾಳಲ್ಲ, ಶಿವನ ಹಣೆಗಣ್ಣಿನ ಕ್ರೋಧಾಗ್ನಿಯಿಂದ ವೀರಭದ್ರ ಹುಟ್ಟುತ್ತಾನೆ. ಅವನು ದಕ್ಷ ಯಜ್ಞವನ್ನು ನಾಶ ಮಾಡಿ ದಕ್ಷನನ್ನು ಸಂಹರಿಸಿದ ಕಥೆ ಇದರ ವಸ್ತು. ಸಾಮಾನ್ಯವಾಗಿ ನಾವು ಸ್ಕಾಂದ ಪುರಾಣ, ಶಿವಪುರಾಣ, ಲಿಂಗಪುರಾಣ ಈ ಥರ ಮೊದಲಾದ ಅನೇಕ ಪುರಾಣಗಳಲ್ಲಿ ಬಂದಿರೋ ಕಥೆಗಳನ್ನು ಆಧರಿಸಿ ಸಂಸ್ಕೃತದಲ್ಲಿ ಮತ್ತು ಕನ್ನಡವೇ ಮೊದಲಾದ ದೇಶ ಭಾಷೆಗಳಲ್ಲೂ ಕೂಡ ಅನೇಕ ಕಾವ್ಯಗಳು ರಚಿತವಾಗಿದೆ. ಈ ಕಥೆಯನ್ನು ಕನ್ನಡದಲ್ಲಿ ಮೊದಲಿಗೆ ಬರೆದವನು ಕವಿ ಹರಿಹರ. ಅವನು ವೀರಭದ್ರ ದೇವರ ರಗಳೆ ಅಂತಂದ್ಬಿಟ್ಟು ಲಲಿತ ರಗಳೆಯ ಛಂದಸ್ಸಿನಲ್ಲಿ ಬರೀತಾನೆ. ನೋಡಿ, ವೀರಭದ್ರ ದೇವರ ರಗಳೆಯನ್ನು ಅವನು ಲಲಿತ ರಗಳೆಯಲ್ಲಿ ಬರೀತಾನೆ. ಲಲಿತ ರಗಳೆ ಬಹಳ ಸುಮನೋಹರವಾದಂತಹ ಲಯ ಇರುವಂಥದ್ದು. ಬಹುಶಃ ರಾಘವಾಂಕನಿಗೆ ಇದನ್ನು ಈ ಉದ್ದಂಡ ಛಂದಸ್ಸಿನಂಥ ಉದ್ದಂಡ ಷಟ್ಪದಿಯಂಥ ಛಂದಸ್ಸಿನಲ್ಲಿ ಇನ್ನೂ ಪರಿಣಾಮಕಾರಿಯಾಗಿ ಚಿತ್ರಿಸಬಹುದು ಅಂತ ಅನಿಸಿರಬಹುದು. ರಾಘವಾಂಕ ಕೂಡ ಅದೇ ಕಥಾಸೂತ್ರವನ್ನು ಅನುಸರಿಸಿ ವೀರಶಚರಿತೆಯನ್ನು ರಚಿಸಿದ್ದಾನೆ. ಇದು ಉದ್ದಂಡ ಷಟ್ಪದಿಯಲ್ಲಿದೆ. ಇದರ ಕಥಾವಸ್ತು ಏನು ಅಂತಂದರೆ ವೀರಭದ್ರ ಮತ್ತು ಆತನ ಕೋಪಾಟೋಪವೇ ಇದರ ಕಥಾವಸ್ತು. ಇದರ ಮುಖ್ಯ ಭೂಮಿಕೆಯೇ ಅದು. ವೀರಭದ್ರನೇ ಮುಖ್ಯ ಪಾತ್ರ, ಉಳಿದವೆಲ್ಲ ಆ ಪಾತ್ರಕ್ಕೆ ಪೋಷಕ ಪಾತ್ರಗಳು. ಈ ಕಾವ್ಯದಲ್ಲಿ 2 ಸಂಧಿಗಳಿವೆ. ಮೊದಲನೇ ಸಂಧಿ ಮಂಗಲಾಚರಣೆಯಿಂದ ಆರಂಭಗೊಂಡು ದಕ್ಷಯಾಗ ಮತ್ತು ದಾಕ್ಷಾಯಿಣಿಯ ಅಗ್ನಿ ಪ್ರವೇಶದೊಂದಿಗೆ ಮುಗಿಯುತ್ತೆ. 2ನೇ ಭಾಗದಲ್ಲಿ ಶಿವನ ಕೋಪಾಟೋಪ, ವೀರಭದ್ರಾವತಾರ, ದಕ್ಷಯಜ್ಞನಾಶ, ದಕ್ಷಹರಣದೊಂದಿಗೆ ಕತೆ ಮುಗಿಯುತ್ತೆ. ಇದು ಈ ಕಾವ್ಯದ ಕಥಾಸಾರ. ಅಲ್ಲಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ, ಸಾಮಾನ್ಯವಾಗಿ ನಾನು ಇದನ್ನು ಒಂದು 2 ಸಲ ಉಪನ್ಯಾಸ ಮಾಡಿದ್ದೀನಿ. ಸಾಮಾನ್ಯವಾಗಿ ಇದು 1.5 ಗಂಟೆಯಿಂದ 2 ಗಂಟೆ ಕಾಲ ತಗೊಳುತ್ತೆ. ಆದರೆ ಈಗಾಗಲೇ ನಾವು ಸಾಕಷ್ಟು ತಡವಾಗಿ ಆರಂಭಿಸಿದ್ದೇವೆ. ಜೊತೆಗೆ ಆನ್ಲೈನ್ ಆದ್ದರಿಂದ ಇದು ಎಷ್ಟರ ಮಟ್ಟಿಗೆ ಫೋಕಸ್ ಇರುತ್ತೆ ಗೊತ್ತಿಲ್ಲ. ಆದ್ದರಿಂದ ಆದಷ್ಟು ಸಂಗ್ರಹವಾಗಿ ಇದನ್ನು ನೋಡೋಣ. ಮೊದಲನೇ ಸಂಧಿಯಲ್ಲಿ ಮೊದಲನೇ ಪದ್ಯ ಮಂಗಲಾಚರಣ. ಇಲ್ಲಿ ಈ ಪದ್ಯವನ್ನು ನೋಡೋದಕ್ಕೆ ಮುಂಚೆ ನೋಡಿ, ಅದು ಶ್ರೀಪತಿ. ನಾನು ಹೇಳ್ತೀನಿ ಆ ಪದ್ಯವನ್ನು, ಆಮೇಲೆ ಅದರ ಬಗ್ಗೆ ವಿವರಿಸ್ತೀನಿ. ಶ್ರೀಪತಿ, ವಾಣೀಪತಿ, ಸುರಪತಿ, ದಿನಪತಿ, ತಾರಾಪತಿ ಮೊದಲಾದ ಸಮಸ್ಥಾನತ ನೆನೆಸುವ ಶ್ರೀಪಾದದ್ವಯ ನಕ್ಷಯ ನದ್ವಯ ನನುಪಮ ನತಿಶಯ ರೂಪನು ಶಿವನು ಕೋಪಾಟೋಪದೆ ದಕ್ಷಾಧ್ವರ ವಿದ್ವಂಸಾಳಾಪದ ವೀರೇಶನನುದ್ಭವಿಸಿದ ಗುರು ಪಂಪಾಪುರದರಸು ವಿರೂಪಾಕ್ಷಂ ಪೂರ್ತ್ಯಮಗೀಗಿಷ್ಟಾರ್ಥದ ಸಿದ್ಧಿಯನ್ನು. ಇಲ್ಲಿ
ನಾವು ವಿವರಿಸಬೇಕಾದಂತಹ ಅರ್ಥ ಸ್ವಾರಸ್ಯವೇನಿಲ್ಲ. ಆದರೆ ಇದರ ಓಟವನ್ನು ನೀವು ಗಮನಿಸ್ಬೋದು. ಇದಕ್ಕೆ ಪ್ರತಿಸ್ಪಂದಿಯಾಗಿ ನಾನು ಹರಿಶ್ಚಂದ್ರ ಕಾವ್ಯದಿಂದ ರಾಘವಾಂಕನದೇ ಮಂಗಲಾಚರಣವನ್ನು ಗಮಕ ಶೈಲಿಯಲ್ಲಿ ಹಾಡು ತೋರಿಸ್ತೀನಿ. ಸಾಮಾನ್ಯವಾಗಿ ಯಾತಕ್ಕೆ ಇದನ್ನು ನಾನು ಹಾಡು ತೋರಿಸ್ತಾ ಇದ್ದೀನಿ ಅಂತಂದರೆ, ರಾಘವಾಂಕನ ಬೇರೆ ಕಾವ್ಯಗಳು ಹೇಗೆ ಹಾಡುವಿಕೆಗೆ ಅನುಕೂಲವಾಗಿದೆ, ಗೇಯ ಗುಣವನ್ನು ಹೊಂದಿದೆ, ಇದು ಗೇಯ ಗುಣವನ್ನು ಹೊಂದಿಲ್ಲ ಅನ್ನೋದನ್ನು ತೋರಿಸೋಕ್ಕೋಸ್ಕರ ಹರಿಶ್ಚಂದ್ರ ಕಾವ್ಯದಿಂದ ಮಂಗಲಾಚರಣ. ಶ್ರೀಪತಿಗೆ ಸೊಬಗನು, ಉಡುಪತಿಗೆ ಶಾಂತಿಯನು, ವಾಣೀಪತಿಗೆ ಚಾತುರ್ಯಮಂ, ದಿವಸ್ಪತಿಗೆ ಪ್ರತಾಪಮಂ, ಸುರಪತಿಗೆ ಭೋಗಮಂ, ರತಿಪತಿಗೆ ಮೂಲೋಕವಾವರಿಸುವ ರೂಪಂ, ಸರಿತ್ಪತಿಗೆ ಗಂಭೀರತೆಯನು, ಸ್ವಾಪತಿಗೆ ತೇಜಮಂ ಕೊಟ್ಟ ಗುರುಮೂರ್ತಿ ಪಂಪಾಪತಿ ವಿರೂಪಾಕ್ಷನು, ಯಮಗಿಷ್ಟ ಸಿದ್ಧಿಯಂ ಆಳ್ಕೆ ಸಂತೋಷದಿಂದ ಇದು ವೀರೇಶ ಚರಿತೆಯದ್ದಲ್ಲ ಇದು. ಆದರೂ ಒಂದು ಮಂಗಲಾಚರಣ ಅದು ಲಕ್ಷಣ ಅಂತಂದ್ಬಿಟ್ಟು ಹಾಡು ತೋರಿಸ್ದೆ. ಯಾತಕ್ಕೆ ಇದನ್ನು ಹಾಡು ತೋರಿಸ್ದೆ ಅಂತಂದರೆ, ನೋಡಿ, ಇದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಶ್ರೀಪತಿ, ವಾಣೀಪತಿ, ಸುರಪತಿ, ದಿನಪತಿ ಇದನ್ನು ಹಾಡೋದಕ್ಕೆ ಸಾಧ್ಯವೇ? ಶ್ರೀಪತಿ, ವಾಣೀಪತಿ, ಸುರಪತಿ, ದಿನಪತಿ ಇದರ ನಿಲ್ಲಿಸಿ ಹಾಡಬೇಕಾಗತ್ತೆ. ಹಾಡುವಿಕೆಗೆ ತಕ್ಕದ್ದಲ್ಲವೇ ಅಲ್ಲ ಇದು. ಇದೇನಿದ್ರು ಮೃದಂಗ ಧ್ವನಿ ಥರ ಲಯಬದ್ಧವಾಗಿ ಬರುವಂಥದ್ದು. ಶ್ರೀಪತಿ, ವಾಣೀಪತಿ, ಸುರಪತಿ, ಅದರಲ್ಲಿ ನೋಡಿ ಅದರ ಲಾಸ್ಯ ನೋಡಿ ಹೇಗೆ ಬರುತ್ತೆ ಅಂತ. ಶ್ರೀಪತಿ, ವಾಣೀಪತಿ, ಸುರಪತಿ, ದಿನಪತಿ, ತಾರಾಪತಿ ಮೊದಲಾದ ಸಮಸ್ತಾನತ ನೆನೆಸುವ. ಈ ಮೃದಂಗದಲ್ಲಿ ಕೆಲವು ಸಲ ಅಕ್ಷರ ಪಾಠಾಕ್ಷರಗಳು ಸೇರ್ಕೊಂಡು ಬರುತ್ತಲ್ಲ, ಆ ರೀತಿ ಮೊದಲಾದ ಸಮಸ್ತಾನತ ನೆನೆಸುವ ಶ್ರೀಪಾದದ್ವಯ ನಕ್ಷಯ ನದ್ವಯ ನನುಪಮನ ಅತಿಶಯ ರೂಪನು ಶಿವನು, ಕೋಪಾಟೋಪದೆ ದಕ್ಷಾಧ್ವರ ವಿಧ್ವಂಸಾಳಾಪದ ವೀರೇಶನನುದ್ಭವಿಸಿದ ಗುರು ಪಂಪಾಪುರದರಸು ವಿರೂಪಾಕ್ಷಂ ಕೂರ್ತೆಮಗೀಗಿಷ್ಟಾರ್ಥದ ಸಿದ್ಧಿಯನು. ಇದರಲ್ಲಿ ಅರ್ಥ ಏನೂ ಇಲ್ಲ. ಅಂದರೆ ಶ್ರೀಪತಿ, ವಾಣಿಪತಿ, ಸುರಪತಿ, ಇಂದ್ರ, ದಿನಪತಿ ಇವರೆಲ್ಲ ಯಾವ ಚರಣಗಳಿಗೆ, ಶ್ರೀಪಾದದ್ವಯಗಳಿಗೆ ನಮಸ್ಕಾರ ಮಾಡ್ತಾರೋ ಅಂಥ ಶ್ರೀಪಾದದ್ವಯಗಳನ್ನು ಹೊಂದಿರುವಂತಹ ಅಕ್ಷಯನಾದ, ಅದ್ವಯನಾದ, ಎರಡಿಲ್ಲದ ಆದಂತಹ ಪಂಪಾಪತಿ ವಿರೂಪಾಕ್ಷ ಯಾವ ರೀತಿ ಕೋಪಾಟೋಪದಿಂದ ದಕ್ಷಾಧ್ವರವನ್ನು, ದಕ್ಷ ಯಜ್ಞವನ್ನು ನಾಶ ಮಾಡೋದಕ್ಕೋಸ್ಕರ ವೀರೇಶನನ್ನು ಸೃಷ್ಟಿ ಮಾಡಿದಂತಹ ಗುರು ಪಂಪಾಪುರದರಸು ವಿರೂಪಾಕ್ಷ ನಮಗೆ ಇಷ್ಟಾರ್ಥದ ಸಿದ್ಧಿಯನ್ನು ನೀಡಲಿ ಅಂತಂದುಬಿಟ್ಟು ಎಲ್ಲ ಕವಿಗಳ ಥರ ಒಂದು ಮಂಗಲಾಚರಣವನ್ನು ಮಾಡಿದ್ದಾನೆ. ಇದು ಇನ್ನು ಮುಂದಿನ ಪದ್ಯ ಬಹಳ ಸ್ವಾರಸ್ಯವಾಗಿದೆ. ಒಂದೇ ಒಂದು ನಿಮಿಷ. ಮುಂದಿನ ಪದ್ಯ ಬಹಳ ಸ್ವಾರಸ್ಯಕರವಾಗಿದೆ. ಏನು ಅಂತಂದರೆ, ಈ ಶಿವಕವಿಗಳಿಗೆ ಒಂದು ಬಹಳ ದೊಡ್ಡ ತೊಂದರೆ ಇದೆ. ಶಿವನ ಲಾಸ್ಯವನ್ನು, ಶಿವನ ಒಂದು ಮುಗುಳ್ನಗೆಯನ್ನು ಚಿತ್ರಿಸೋದಿದೆಯಲ್ಲ ಬಹಳ. ಅದರಲ್ಲೂ ಈ ವೀರೇಶ ಚರಿತೆಯಂತಹ ಕೃತಿಯಲ್ಲಿ ಕೋಪಾಟೋಪದಲ್ಲಿರುವಂತಹ ಶಿವನ ಒಂದು ನಗೆಮೊಗವನ್ನು ಚಿತ್ರಿಸೋದಿದೆಯಲ್ಲ ಬಹಳ ಕಷ್ಟ. ಹೇಳ್ಬೋದು ಚಂದ್ರನಂತಹ ಮುಖ ಅಂತೆಲ್ಲ ಹೇಳ್ಬೋದು. ಆದರೆ ರಾಘವಾಂಕನಂಥ ಕಾವ್ಯನಿಷ್ಠನಾದ ಕವಿಗೆ ಆ ಥರ ಸುಳ್ಳು ಹೇಳೋದಕ್ಕೆ ಇಷ್ಟ ಬರೋದಿಲ್ಲ. ಆದರೆ ಹಣೆಯಲ್ಲಿ ಕಿಚ್ಚು ಉರಿತಾ ಇದೆ, ಆ ತಲೆಯಲ್ಲಿ ಗಂಗೆಯ ಮಡುವು ಕುತ್ತೆಸರಿಡೆ ಅಂತ ಇನ್ನೊಂದು ಕಡೆ ಹೇಳ್ತಾನೆ. ಆ ಕಿಚ್ಚಿನ ಇದಕ್ಕೆ ಗಂಗಾ ನದಿ ತಲೆಯ ಮೇಲೆ ಕುದೀತಾ ಇದೆಯಂತೆ. ಇಂತಹ ಮುಖ ಇರೋ ಶಿವ, ರುದ್ರ ನಗೋದಾದರೂ ಹೇಗೆ? ಬೇರೆ ದೇವತೆಗಳ ವಿಷಯದಲ್ಲಿ ಇದು ತೊಂದರೆ ಆಗೋದೇ ಇಲ್ಲ. ಉದಾಹರಣೆಗೆ ನಾವು ಜೈಮಿನಿ ಭಾರತ ನೋಡಿದ್ರೆ ಲಕ್ಷ್ಮೀಶ ಬಹಳ ಸೊಗಸಾದಂಥ ಒಂದು ಚಿತ್ರಣವನ್ನು ಕಟ್ಕೊಡ್ತಾನೆ. ದೇವಪುರ ಲಕ್ಷ್ಮೀರಮಣ ನಾಸ್ಯಚಂದ್ರ ಎಷ್ಟು ಚೆನ್ನಾಗಿರುತ್ತೆ ಅಂತ. ಶ್ರೀವಧುವಿನ ಅಂಬಕ ಚಕೋರಕಂ ಪೊರೆಯೇ, ಲಕ್ಷ್ಮಿಯ ಮುಖ ಅಂತನ್ನೋ ಚಕೋರಕ ಅರಳ್ತಾ ಇದೆ. ಭಕ್ತಾವಳಿಯ ಹೃತ್ಕುಮುದ ಕೋರಕಂ ಬಿರಿಯೇ, ಜಗತೀ ವಲಯದ ಅಮಲ ಸೌಭಾಗ್ಯ ರತ್ನಾಕರಂ ಪೆರ್ಚಿನಿಂ ಬೇರೆವರಿಯೇ. ಪ್ರಪಂಚದ ಸೌಭಾಗ್ಯ ಅಂತನ್ನೋ ರತ್ನಾಕರ ಸಮುದ್ರ, ಯಾವ ಚಂದ್ರ ಬಂದಾಗ ಸಮುದ್ರ ಉಕ್ಕತ್ತಲ್ಲ, ಆ ರೀತಿ ಪೆರ್ಚಿನಿಂ ಬೇರೆವರಿಯೇ. ಆವಗಂ ಸರಸ ಕರುಣಾಮೃತದ ಕಲೆಗಳಿಂ ತೀವಿದ ಎಳೆನಗೆಯ ಬೆಳ್ದಿಂಗಳಂ ಪಸರಿಸುವ ದೇವಪುರ ಲಕ್ಷ್ಮೀರಮಣನ ಹಾಸ್ಯಚಂದ್ರನ್ ಆನಂದಮಂ ನಮಗೀಯಲಿ. ಇದು
ವಿಷ್ಣು ಅಥವಾ ಕೃಷ್ಣ ಈ ಥರ ದೇವತೆಗಳನ್ನೆಲ್ಲ ಈ ಥರ ಚಿತ್ರಿಸೋದು ಬಹಳ ಸುಲಭ. ಯಾಕೆಂದರೆ ಆ ನಗಕ್ಕೋಸ್ಕರನೇ ಹೇಳಿ ಮಾಡಿಸಿದಂಥ ಮುಖ. ವ್ಯಾಸರಾಜರು ಒಂದು ಕಡೆ ಹೇಳ್ತಾರೆ, ಜ್ಞಾನಚಂದ್ರಿಕೆ ಬೆಳಗ್ಗೆ ಭಕ್ತಿ ವಾರಿಧಿಯುಕ್ಕೆ ಮನ ಚಕೋರವು ವಿಷ್ಣು ಪಥದಿ ನೆಲೆಯೇ ದೀನ ಜನ ಭಯವಡಗೆ ತಾಪತ್ರಯಗಳೋಡೆ ಮಧ್ವೇಂದು ಶ್ರೀಕೃಷ್ಣ ನೋಡಿ ತಾನಲಿಯೇ. ಶ್ರೀಕೃಷ್ಣ ಅವನು ನಕ್ರೆ ಇಷ್ಟೆಲ್ಲ ಆಗತ್ತೆ, ಆದರೆ ಶಿವನನ್ನ ನಕ್ರೆ ಏನಾಗತ್ತೋ ಬೇರೆ ವಿಷಯ, ಆದರೆ ಶಿವನನ್ನು ನಗಿಸೋದಾದ್ರೂ ಹೇಗೆ? ರಾಘವಾಂಕ ಇದಕ್ಕೆ ಒಂದು ಸೊಗಸಾದಂಥ ಒಂದು ಕವಿಸಮಯವನ್ನು ತರ್ತಾನೆ. ಏನು ಅಂತಂದರೆ, ಶಿವನ ಹಣೆಗಣ್ಣು ಪ್ರಳಯ ಕಾಲದ ಬೆಂಕಿಯನ್ನು ಒಳಗೊಂಡಿರುವಂಥದ್ದು. ಅದು ಧಗಧಗಧಗ ಉರಿತಾ ಇದೆ. ಆ ಹಣೆಗಣ್ಣಿನ ಬೆಂಕಿಯ ಮೇಲೇನೆ ಕೂಡ ತಲೆ ಮೇಲೆ ಗಂಗಾ ನದಿ ಇದೆ, ಆಮೇಲೆ ಶೀತಕಿರಣನಾದ ಚಂದ್ರ ಕೂಡ ಇದ್ದಾನೆ. ಅಂದರೆ ಅಂಥ ಉರಿತಾ ಇರೋ ಬೆಂಕಿಯ ಮೇಲಿದ್ದು ಕೂಡ ಚಂದ್ರ ಶೀತಕಿರಣನಾಗಿರಬೇಕಾದ್ರೆ ಚಂದ್ರ ಇನ್ನೆಂಥ ಶೀತಲ ಶರೀರನಾಗಿರಬೇಕು. ಹೆಪ್ಪುಗಟ್ಟಿದ ಹಿಮ, ಆ ಪ್ರಳಯ ಕಾಲದ ಬೆಂಕಿಗೂ ಆಗದೇ ಇರುವಂಥ ಹಿಮ ಅದು. ಹೀಗಿರುವಾಗ ಏನೇ ಆಗಲಿ ಹಿಮ ಅಂದ ಮೇಲೆ ಕರಗಿ ತೊಟ್ಟಿಕ್ಕತ್ತೆ. ಆ ಅಮೃತ ಬಿಂದುಗಳು, ಚಂದ್ರನ ಅಮೃತ ಬಿಂದು ಕರಗಿ 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 ತೊಟ್ಟಿಕ್ತಾ ಶಿವನ ಜಟಾಜೂಟದ ಹಿಣಿಲುಗಳಲ್ಲಿ ಧಾರೆಯಾಗಿ ಕೆಳಗಡೆ ಇಳಿತಾ ಅದು ನೇರ ಕೆಳಗಡೆ ಬೀಳ್ತಾ ಇದೆ. ಎಲ್ಲಿ ಬೀಳ್ತಾ ಇದೆ? ಆ ಧಗಧಗ ಉರಿತಾ ಇರೋ ಪ್ರಳಯ ಕಾಲದ ಕಿಚ್ಚಿನೊಳಗೆ ಬೀಳ್ತಾ ಇದೆ. ಹೀಗೆ ಯುಗಾಂತರಗಳಿಂದ ಬೀಳ್ತಾ ಆ ಕಿಚ್ಚು ಏನಾಗಿದೆ, ಆ ಅಮೃತ ಬಿಂದುವನ್ನು, ಅಮೃತ ಧಾರೆಯನ್ನು ಕುಡಿದು ತಾನೇ ದಣದು ಹೋಗಿ ಈಗ ಉರಿತಾ ಇರೋ ಬೆಂಕಿಯೆಲ್ಲ ಶಾಂತವಾಗಿ ಮನೆಯಲ್ಲಿ ಬೆಳಗುವಂಥ ನಂದಾದೀಪತ್ರ ಆಗೋಗಿದೆ. ಈ ನಂದಾದೀಪದ ಬೆಳಗಿನಲ್ಲಿ ಮಂದಹಾಸ ಬೀರುವಂತಹ ಶಿವ ಹಂಪೆಯ ಮೃಡ ನಮ್ಮನ್ನು ಕಾಪಾಡಲಿ. ಇದು ಕವಿಯ ಕಲ್ಪನೆ. ಇದನ್ನು ಹೇಳಬೇಕಾದ್ರೂ ಅಷ್ಟೇ, ಎಷ್ಟು ಇವಾಗ ಇದು ಅರ್ಥ ಹೇಳಿದೆ ನಾನು. ಇವಾಗ ಅರ್ಥದ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಇದರ ಒಂದು ಇದನ್ನು ಲಯ ಸೌಂದರ್ಯವನ್ನು ನೋಡೋಣ. ಈ ಪದ್ಯವನ್ನು ನಾನು ಓದ್ತೀನಿ, ಅಲ್ಲಿ ನಿಮಗೆ ಮೃದಂಗ ಧ್ವನಿ, ಢಮರು ಧ್ವನಿ ಕೇಳಿದ ಹಾಗೆ ಅಕ್ಷರಗಳನ್ನು ಸಂಯೋಜನೆ ಮಾಡಿದ್ದಾನೆ ಕವಿ. ಅದನ್ನು ನಾವು ಗಮನಿಸಬೇಕು. ನೀಡು ಜಡೆ ಈಡು ಕೂರ ಮಡಲೆಡೆ ಎಡೆಯೊಳ್ ಬಿಡದಡಿ ಇಡುವೋಲ್ ಕಡಲಿನ ತಡಿ ಬಿಡಿ ದುಡು ಗಡಣದ ಪತಿ ಲೋಡಕಿನ ಕಡು ಹಿಮ ವಡಿಗಡಿ ಗಿಡಿ ದಡಿಸಲ್ ಕುಡಿದುರೆ ಧಣ್ಣನೆ ದಣಿದು ಗುಡು ಗುಡಿಸುವ ಕೋಪದ ಕಡು ಹೆಡಗಿಡ ಶಾಂತಿಯ ಮಡುವೆನಿಸುವ ನಡುಗಣ್ಣಿನ ಕುಡಿ ಬೆಳಗಿಂದೆಡಬಿಡದೊಪ್ಪುವ ನಗೆಮೊಗದೊಡೆಯಂ ಗುರು ಹಂಪೆಯ ಮೃಡನೆಮ್ಮಂ ರಕ್ಷಿಸುವೆ. ಅರ್ಥ ಇದೆ. ನಾನೀಗಾಗಲೇ ಅದನ್ನು ಹೇಳಿದೆ. ಇಡುಕೂರು ಅಂತಂದರೆ ಇರುಕು, ಇಕ್ಕಟ್ಟು, ಒತ್ತೊತ್ತಾಗಿರುವಂತಹದ್ದು, ವಿಸ್ತಾರವಾದಂಥ ಪೊದೆಯಾಗಿ ಹಬ್ಬಿರುವಂಥ ಜಟಾಜೂಟ. ಅದರಿಂದ ಇದು ಗುಡುಗುಡಿಸುವ ಕೋಪದ ಕಡುಹು ಅಂದರೆ ತೀಕ್ಷ್ಣತೆ, ಆ ಬೆಂಕಿಯ ತೀಕ್ಷ್ಣತೆ, ಕೋಪದ ತೀಕ್ಷ್ಣತೆ ಶಾಂತವಾಗಿ ಹೋಗಿ ಒಂದು ನಡುಗಣ್ಣಿನ ಕುಡಿ ಬೆಳಗಿಂದ ಹಣೆಯ ಮೇಲೆ ಒಂದು ಕುಡಿ ಬೆಳಕು ಮಿನುಗ್ತಾ ಇದೆಯೋ ಏನೋ ಅಂತ ಕಾಣಿಸ್ತಾ ಇದೆ. ಅಂಥ ಹಂಪೆಯ ಮೃಡ ನಮ್ಮನ್ನು ರಕ್ಷಿಸಲಿ. ಇದು ಕವಿಯ ಕಲ್ಪನೆ. ಆಮೇಲೆ ಇನ್ನೊಂದು ಪದ್ಯ ಬರುತ್ತೆ. ಇದರಲ್ಲಿ ಈ ಪದ್ಯ ನಾನು ಯಾತಕ್ಕೆ ಆರಿಸ್ಕೋತಾ ಇದ್ದೀನಿ ಅಂತಂದರೆ, ಕವಿ ಎಷ್ಟು ಕಾಂಪ್ಲೆಕ್ಸಿಟಿ ತರಬಹುದು ಸೋಕಾಲ್ಡ್ ಸಿಂಪಲ್ ಆಗಿರುವಂಥ ಉದ್ದಂಡ ಷಟ್ಪದಿಯಲ್ಲಿ ಅಂತ. ನಾನು ಆಗಲೇ ಹೇಳಿದೆ, 4 ಮಾತ್ರೆ ತಕ 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 ಇದರ 4 ಮಾತ್ರೆ ಗಣಗಳಲ್ಲಿ ಬರುವಂಥದ್ದು ಅಂತ. ಇದು 4 ಮಾತ್ರೆ ಗಣವೇ. ಆದರೆ ನಮ್ಮ ರಾಘವಾಂಕ ಒಬ್ಬ ಲಯಸಿದ್ಧ. ಅವನಿಗೆ ಮೃದಂಗದ ಎಲ್ಲ ನಡೆಗಳು ಬಹಳ ಸೊಗಸಾಗಿ ಕರಗತವಾಗಿತ್ತು ಅವನಿಗೆ. ನೋಡಿ, ಈ ಪದ್ಯವನ್ನು ಓದ್ತೀನಿ ನಾನು, ಹೇಗೆ ಬರುತ್ತೆ ಅಂತ. ಪ್ರಾಸ ಅನುಪ್ರಾಸಗಳು ಹೇಗೆ ಬರುತ್ತೆ ಅಂತ. ಅಕ್ಷಯ ನಕ್ಷರ ನಕ್ಷತ್ರಯ ನುಕ್ಷಧ್ವಜ ರಕ್ಷಾ ದಕ್ಷ ಕ್ಷೇಮಿ ಕ್ಷೇಡಾಕ್ಷೂಣಾಧ್ಯಕ್ಷ ಭಕ್ಷಂ ಕ್ಷುದ್ರಕ್ಷೂರಂ ಕ್ಷಮನತ ಪಕ್ಷಂ ಮೋಕ್ಷಪ್ರದನು ದಕ್ಷಾ ಭಕ್ಷಂ ಅಖಶಿಕ್ಷಂ ದಕ್ಷಂ ನಿಜ ಕುಕ್ಷಿಸ್ಥಲ ನಿಕ್ಷಿಪ್ತ ಬ್ರಹ್ಮಾಂಡಂ ನೆರೆ ರಕ್ಷಿಕ್ಯಂಬಂ ಬಹುಲಕ್ಷತ್ರಂ ವಿಪುಳ ವಿಪಕ್ಷಂ ವೀರೇಶ್ವರಂ. ಇಲ್ಲಿ ಅರ್ಥ ಇದೆ, ಅರ್ಥವಿಲ್ಲದೆ ಬರೀ ಕ್ಷಕಾರ ತಂದು ಹಾಕಿಲ್ಲ ಇದು. ಆದರೆ ನೋಡಿ, ಆ ಕ್ಷಕಾರ ಪ್ರಾಸ ಅನ್ನೋದಿದೆಯಲ್ಲ, ಅನುಪ್ರಾಸಗಳು ಯಾವುದೋ ಒಂದು ಗಣವನ್ನು ಹಿಡಿದು, ಮಾತ್ರಾ ಗಣವನ್ನು ಹಿಡಿದು, ಯಾವುದೋ ಇನ್ನು ವಿನ್ಯಾಸವನ್ನು ಹಿಡಿದು ಬರ್ತಾ ಇಲ್ಲ. ಒಂದು ಕಡೆ 2 ಅಕ್ಷರಕ್ಕೆ 3 ಅಕ್ಷರಕ್ಕೆ ಬರುತ್ತೆ.
ಮುಂದೆ ನೆಕ್ಸ್ಟ್ ಅಕ್ಷರಕ್ಕೆ ಮತ್ತೆ ಕ್ಷಕಾರ ಬರುತ್ತೆ. ರಕ್ಷಾ ದಕ್ಷ ಕ್ಷೇಮಿ ಕಂಟಿನ್ಯೂಸ್ ಆಗಿ ಬರುತ್ತೆ. ಅಂದರೆ ಇಂಥ ಪದ್ಯಗಳು ನೆನಪಿಗೆ ಒಂದು ಬಹಳ ದೊಡ್ಡ ಸವಾಲು. ನೆನಪಿನಲ್ಲಿ ಇಟ್ಕೊಳ್ಳೋದು ಬಹಳ ಕಷ್ಟ ಇದನ್ನು. ಇದರ ಬಗ್ಗೆ ಈ ಪದ್ಯವನ್ನು ಹೇಳುವಾಗಲೇ ಒಂದು ಹಿನ್ನೆಲೆ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಥೆ ಇದೆ. ಚಿಕ್ಕನಂಜಾರಿಗೆ ಅದನ್ನು ರಾಘವಾಂಕ ಚರಿತ್ರೆಯಲ್ಲಿ ಹೇಳ್ತಾನೆ. ಈ ವೀರೇಶ ಚರಿತ್ರೆಯನ್ನು ಯಾತಕ್ಕೆ ರಾಘವಾಂಕ ಬರಿಬೇಕಾಯಿತು ಅಂತಂದ್ಬಿಟ್ಟು, ಏನು ಅಂತಂದರೆ, ವಾರಂಗಲ್ನಲ್ಲಿ ಪ್ರತಾಪ ರುದ್ರದೇವ ಅಂತ ಒಬ್ಬ ರಾಜ. ಅವನ ಆಸ್ಥಾನದಲ್ಲಿ 3 ಜನ ಕುಕವಿಗಳು ಅಂದರೆ ಕೆಟ್ಟ ಕವಿಗಳು, ಅವು ಒಳ್ಳೆ ಕವಿಗಳು, ದುಷ್ಟರು, ಕುಕವಿಗಳು ಇದ್ದರು. ಅವರು ಏಕಸಂಧಿಗ್ರಾಹಿ, ದ್ವಿಸಂಧಿಗ್ರಾಹಿ, ತ್ರಿಸಂಧಿಗ್ರಾಹಿ ಅಂತಂದ್ಬಿಟ್ಟು 3 ಜನ. ಏಕಸಂಧಿಗ್ರಾಹಿ ಅಂತಂದರೆ ಏನು, ನೀವು ಯಾವುದೋ ಒಂದು ಕಾವ್ಯವನ್ನು ಒಂದು ಸಲ ಹೇಳ್ತೀರಿ, ಅದನ್ನು ಅವನು ಕೇಳಿಸ್ಕೊಂಡು ಅದನ್ನು ಹಾಗೇನೆ ನಿಮಗೆ ಮತ್ತೆ ರಿಪೀಟ್ ಮಾಡ್ತಾನೆ. ಒಂದೇ ಸಲ ಕೇಳಿಸ್ಕೊಳ್ತಾನೆ, ಅವನು ಮತ್ತೆ ಕೇಳಿಸ್ಕೊಳ್ಳೋದು ಗಟ್ಟು ಹೊಡಿಯೋದು ಅಂತ ಅನ್ನೋದು ಎಲ್ಲಿ. ದ್ವಿಸಂಧಿಗ್ರಾಹಿ ಅಂತ ಅನ್ನೋನು ಏನು ಮಾಡ್ತಾನೆ ಅಂದರೆ, ಅವನು 2 ಸಲ ಕೇಳಿಸ್ಕೊಂಡ್ರೆ ಅದನ್ನು ಹತ್ರ ಹೇಳ್ತಾನೆ. ತ್ರಿಸಂಧಿಗ್ರಾಹಿ ಅನ್ನೋನು 3 ಸಲ ಕೇಳಿಸ್ಕೊತಾನೆ, 3 ಸಲ ಕೇಳಿಸ್ಕೊಂಡು ಅದನ್ನು ಮತ್ತೆ ಒಪ್ಪಿಸಬಲ್ಲ. ಈ ಥರ ಕವಿಗಳು ಇವರು. ಪ್ರತಾಪರುದ್ರ ಬಹಳ ಕವಿಗಳಿಗೆ ಆಶ್ರಯದಾತ, ಯಾರೇ ಬಂದರೂ ಅವರನ್ನು ಸತ್ಕರಿಸೋನು ಇದೆಲ್ಲ. ಆದರೆ ಇವರಿಗೆ ಒಂದು ಪೊಸೆಸಿವ್ನೆಸ್, ತಮ್ಮ ಸ್ಥಾನಕ್ಕೆ ಚ್ಯುತಿ ಬಂದುಬಿಡ್ಬೋದು, ಯಾರಾದರೂ ಹೊರಗಡೆಯಿಂದ ಪ್ರತಿಭಾವಂತರು ಯಾರಾದರೂ ಬಂದುಬಿಟ್ರೆ ಅಂತ ಇವರು 3 ಜನನು ಸೇರಿ ಒಂದು ಪ್ಲಾಟ್ ಮಾಡ್ತಾರೆ. ಅಂದರೆ ಅವ್ರನ್ನ ಯಾರು ಬರದೇ ಇರೋ ಥರ ನೋಡ್ಕೋಬೇಕು. ಹಾಗೆ ಯಾವುದಾದ್ರೂ ಒಬ್ಬ ಕವಿ ಬರ್ತಾನೆ, ರಾಜನನ್ನು ಆಶ್ರಯ ಬೇಡಿ ಬರ್ತಾನೆ, ಒಂದು ಕಾವ್ಯ ಬರೆದಿದ್ದೀನಿ ನಾನು ನೋಡಿ ಅಂತಂದ್ಬಿಟ್ಟು. ಸರಿ, ಕವಿಗೋಷ್ಠಿ ಬರಬೇಕಲ್ಲ, ಇವ್ರನ್ನೆಲ್ಲ ಸೇರಿಸ್ತಾನೆ. ಆವಾಗ ಅವನು ಹೊಸದಾಗಿ ಬಂದ ಕವಿ ತನ್ನ ಕಾವ್ಯವನ್ನು ಓದ್ತಾನೆ. ಅವನು ಓದಿ ಒಂದು ಸ್ವಲ್ಪ ಹೊತ್ತು ಹೇಳ್ತಾ ಇರುವಾಗಲೇ ಏಕಸಂಧಿಗ್ರಾಹಿ ನಿಂತ್ಕೊಂಡು ಹೇಳ್ತಾನೆ, ಇದು ನಿನ್ನ ಕಾವ್ಯ ಅಂತ ಹೇಗೆ ಹೇಳ್ತಿ? ನಾನು ಓದಿದ ಕಾವ್ಯಂ ನಾ ಬರೆದ ಕಾವ್ಯಮಂ ನೀನೆಲ್ಲಿಂದ ಕಲಿತೆ, ನಾನು ಬರೆದಿರೋದು ಈ ಕಾವ್ಯ ಅಂತ ಹೇಳ್ತಾನೆ. ಆಶ್ಚರ್ಯ ಆಗೋಗುತ್ತೆ ಅವನಿಗೆ. ನಾನು ಬರೆದಿರೋದು ಇಲ್ಲ ಸ್ವಾಮಿ, ನಾನು ಬರೆದಿರೋದು ಇದು, ಇವನು ಸುಳ್ಳು ಹೇಳ್ತಾ ಇದ್ದಾನೆ, ಎಲ್ಲಿ ಹೇಳು ಅಂತಾನೆ. ಅವನು ಏನೇನು ಹೇಳಿರ್ತಾನೋ ಅಲ್ಲಿವರೆಗೆ ಅದನ್ನು ಹಾಗೆ ಒಪ್ಪಿಸ್ತಾನೆ. ಆವಾಗ ದೊರೆಗೆ ಅನುಮಾನ ಬರೋಕ್ಕೆ ಶುರು ಆಗುತ್ತೆ. ಆವಾಗ ದ್ವಿಸಂಧಿಗ್ರಾಹಿ ಎದ್ದು ನಿಂತ್ಕೊಂಡ. ಇವಾಗ ಇವನು ಆಗಲೇ ಒಂದ್ಸಲ ಅವನು ಹೇಳಿರೋದು ಕೇಳಿರ್ತಾನೆ, ಇವನು ಹೇಳಿರೋದು ಇನ್ನೊಂದ್ಸಲ ಕೇಳಿರ್ತಾನೆ. ದ್ವಿಸಂಧಿಗ್ರಾಹಿ ಎದ್ದು ನಿಂತ್ಕೊಂಡು, ಹೌದು ಸ್ವಾಮಿ, ಅವ್ನು ಹೇಳ್ತಾ ಇರೋದು ನಿಜ, ಇವನೇ ಬರೆದಿರೋದು, ನನಗೂ ಗೊತ್ತು ಈ ಪಾಠ ಆಗಿದೆ ಈ ಕಾವ್ಯ, ಅವನು ಹೇಳ್ತಾನೆ. ತ್ರಿಸಂಧಿಗ್ರಾಹಿ ಎದ್ದು ನಿಂತ್ಕೊಂಡು ಅದನ್ನು ಕನ್ಫರ್ಮ್ ಮಾಡ್ತಾನೆ ಮತ್ತೆ. ಆವಾಗ ರಾಜಂಗಿನ್ನ ಅನುಮಾನ ಉಳಿಯೋದಕ್ಕೆ ಸಾಧ್ಯವೇ ಇಲ್ವಲ್ಲ. ಆವಾಗ ಅವನು ಹೊರಗಡೆಯಿಂದ ಬಂದ ಕವಿಗೆ ಅವಮಾನಿಸಿ ಬೈದು ಅವನ್ನ ಓಡಿಸ್ಬಿಡ್ತಾನೆ. ಇದು ನಡೀತಾ ಇರುತ್ತೆ. ಈ ವಿಷಯ ಇವನಿಗೆ ರಾಘವಾಂಕನಿಗೆ ಗೊತ್ತಾಗುತ್ತೆ. ಇದನ್ನು ಇವರಿಗೆ ಮಟ್ಟ ಹಾಕಬೇಕು ಇವರನ್ನು ಅಂತಂದ್ಕೊಂಡು ಇವರ ಬಾಯಿ ಮುಚ್ಚಿಸೋಕ್ಕೋಸ್ಕರ, ಯಾಕೆಂದರೆ ಅವನಿಗೆ ನೆನಪಿನ ಮರ್ಮಗಳು ಗೊತ್ತು, ಲಯದ ಮರ್ಮಗಳು ಗೊತ್ತು, ನೆನಪಿನ ಮರ್ಮಗಳು ಗೊತ್ತು, ಒಂದು ಪದ್ಯ ಹೇಗೆ ನೆನಪಿಗೆ ಕಮಿಟ್ ಆಗುತ್ತೆ ಅನ್ನೋದು ಗೊತ್ತು. ಯಾಕೆಂದರೆ ಯಾವುದೋ ಒಂದು ಲಯ ಇರಬೇಕು, ಛಂದಸ್ಸಿರಬೇಕು, ಅರ್ಥಸ್ವಾರಸ್ಯ ಇರಬೇಕು, ಆಮೇಲಿಂದ ಒಂದು ಸೌಂದರ್ಯ ಇರಬೇಕು, ಅದರೊಳಗೆ ಸುಭಗತೆ ಇರಬೇಕು. ಇದೆಲ್ಲ ಇದ್ರೆ ನೆನಪಿನಲ್ಲಿ ಉಳಿಯುತ್ತೆ ಕಾವ್ಯ. ಆದರೆ ಇದು ಆರಿಸ್ಕೊಂಡಿರೋ ಕಥೆನೇ ವೀರಭದ್ರನ ಕೋಪಾಟೋಪದ ಕತೆ, ಕೇಳೋರು ಎದೆ ಬಿರಿಯೋ ಅಂಥ ಕತೆ. ಆಮೇಲೆ ಅದಕ್ಕೆ ಬಳಸ್ಕೊಂಡಿರೋ ಛಂದಸ್ಸು ಇಲ್ಲಿವರೆಗೂ ಯಾರಿಗೂ ಪರಿಚಯವಿಲ್ಲದೆ ಇರುವಂಥ, ಬಹುಶಃ ರಾಘವಾಂಕ ತಾನೇ ಸೃಷ್ಟಿ ಮಾಡಿಕೊಂಡಂಥ ಛಂದಸ್ಸು. ಅದರೊಳಗೆ ಎಷ್ಟು ಸಾಧ್ಯವೋ ಅಷ್ಟು ಇದನ್ನು ಸಂಕೀರ್ಣತೆಯನ್ನು ತುಂಬುತ್ತಾನೆ. ಅದಕ್ಕೆ ಉದಾಹರಣೆ ಈ ಪದ್ಯ ನಾನು ಹೇಳಿದ್ದು. ಅದರಲ್ಲಿ ನೋಡಿ ಹೇಗೆ ಬರುತ್ತೆ ಅಂತ, ರಕ್ಷಾ ದಕ್ಷ ಕ್ಷೇಮಿ ಕ್ಷೇಡ ಕ್ಷೂಣಾಧ್ಯಕ್ಷ ಪಕ್ಷ ಎಲ್ಲ ನಿಲ್ಲತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಹೀಗೆ ಇದರ ಬಗ್ಗೆ ಪ್ರಚಲಿತವಾಗಿರುವಂಥ ಕತೆ. ಅದು ಮುಂದಿನ ಪದ್ಯವನ್ನು ಅವನು ತನ್ನ ಗುರುವಾದ ಹರಿಹರನನ್ನು ಸ್ತುತಿಸೋದಕ್ಕೋಸ್ಕರ ಮೀಸಲಿಟ್ಟಿದ್ದಾನೆ. ಪರಿಣಾಮದ ಗಣಿ ಶಾಂತಿಯ ನಿಧಿ ಭಕ್ತಿಯ ಸಾಗರ ಮೇಕೋನಿಷ್ಠಯ ಹರವರಿ ಸಾಮರ್ಥ್ಯದ ತರು ನೀತಿಯ ಕಡಲು ದಯಾಗಾರಂ ಪುಣ್ಯದ ಪುಂಜಂ ಸತ್ಯದ ಸದನ ಹರುಷದ ಮಡು ಸರ್ವಜ್ಞತ್ವದ ಶಾಸನ ಸುಸ್ಥಿರ ದಾಸ್ಥಲಯುಕ್ತಂ ಹಂಪೆಯ ಹರಿದೇವರ ಕಾರುಣ್ಯದ ಸುಪ್ರಭ ಬೆಳಗುಗೆ ಬಿಡದೆಮ್ಮ ಮನೋಮಂದಿರಕ್ಕೆಂದು. ಅಂದರೆ ಪರಿಣಾಮದ ಗಣಿ, ವೀರಶೈವರ ಸಂದರ್ಭದಲ್ಲಿ ಪರಿಣಾಮ ಅಂದರೆ ಲಿಂಗಾನಂದದ ಒಂದು ಅನುಭವ. ತನ್ನ ಗುರುವಾದ ಹರಿಹರ ಪರಿಣಾಮದ ಗಣಿ ಅಂತ ಅವನು ಕವಿ ಸ್ತುತಿ ಮಾಡ್ತಾನೆ. ಹರವರಿ, ಹರವು ಅರಿ ಅಂದರೆ ಮಿತಿಯನ್ನು ತಿಳಿದವನು. ಏಕೋನಿಷ್ಠೆಯ ಹರವರಿ, ಆ ಏಕನಿಷ್ಠೆ ಶಿವನಲ್ಲಿ ಅಂತನ್ನೋದರ ಸೀಮೆಯನ್ನು ಕಂಡವನು ಹರಿಹರ. ಅವನನ್ನು ಬಿಟ್ಟರೆ ಬೇರೆ ಇನ್ಯಾವ ದೇವರನ್ನು ಸ್ತುತಿಸುವಂಥವನಲ್ಲ. ತನ್ನ ಬಗ್ಗೆನೂ ತಾನು ಮುಂದೆ ಹೇಳ್ಕೊತಾನೆ.
ಇದೇ ಮಾತನ್ನು ಮುಂದೆ ಬರುತ್ತೆ. ಹೀಗೆ ತನ್ನ ಗುರುವಾದ ಹರಿಹರನನ್ನು ಅವನು ಸ್ತುತಿಸಿ ಮುಂದೆ ಬರ್ತಾನೆ, ಶಿವನನ್ನು ಸ್ತುತಿ ಮಾಡ್ತಾನೆ. ಶಿವನನ್ನು ಸ್ತುತಿ ಮಾಡೋದಲ್ಲ, ನಾವು ಅವರು ತಾರತಮ್ಯವಾಗಿ ಹೇಗೆ ಪದರ ಪದರವಾಗಿ ಶಿವನನ್ನು ಸ್ತುತಿ ಮಾಡ್ಕೊಂಡು ಹೋಗ್ತಾನೆ ನೋಡಿ. ಏನು ಹೇಳ್ತಾನೆ? ಬಿಡೆ ಸಕಲಕ್ಕೆ ಬಲಂ ಬಗೆಗೆಂಟೊಡಲ ಎಂಟೊಡಲಿಂಗೆ ಬಲಂ ರುದ್ರಂ. ಬಿಡೆ ಸಕಲಕ್ಕೆ ಬಲಂ ಬಗೆಗೆ ಎಂಟೊಡಲು, ಆ ಎಂಟೊಡಲಿಂಗೆ ಬಲಂ ರುದ್ರಂ. ರುದ್ರಂಗೆ ಬಲಂ ನಡುಗಣ್ಣ, ನಡುಗಣ್ಣಿಂಗೆ ಬಲಂ ವೀರೇಶ್ವರನೆನಲ. ಆತನ ಬಲದ ಕಡುಪಂ ಬಣ್ಣಿಪೊಡು ರಗೇಂದ್ರಂಗೆಣಿಸುವೆನೆಂಬೊಡೆ ತರಣಿಗೆ ನೋಡುವೊಡ ಅಮರೇಂದ್ರಂಗರಿದೆನೆ ಕಡೆಗಿನ್ನೆನ್ನಳವೇ ಶಿವಭಕ್ತರ ಕರುಣದಿ ಬಲ್ಲಂದದಿ ಪೊಗಳುವೆನು. ಅಂದರೆ ಪ್ರಪಂಚದ ಪ್ರತಿಯೊಂದು ಆಗು ಹೋಗುಗಳನ್ನು ನೋಡ್ಕೋತಾ ಇರೋದು ಎಂಟೊಡಲು. ಎಂಟೊಡಲು ಅಂತಂದರೆ ಇಲ್ಲಿ ಶಿವನ 8 ಮೂರ್ತಿಗಳು, ಅಷ್ಟಮೂರ್ತಿ ಅಂತ ಹೇಳ್ತಾರೆ. ಏನು ಇದು ಪುಷ್ಪದಂತ ಕವಿ ಶಿವಮಹಿಮ್ನ ಸ್ತೋತ್ರದಲ್ಲಿ ಹೇಳ್ತಾನಲ್ಲ, ಭವಶರ್ವೋ ರುದ್ರ ಪಶುಪತಿ ರಥೋಗ್ರ ಸಹಮ ತಥಾ ಭೀಮೇಶಾನಾಮಿತಿ ಯಥವಿಧಾನಾಷ್ಟಕಮಿದಂ ಅಂತಂದ್ಬಿಟ್ಟು 8 ರೂಪಗಳು ಶಿವನದು ಜಗತ್ತನ್ನು ಹೊತ್ತು ಪಾಲಿಸ್ತಾ ಇರುವಂಥದ್ದು. ಭವ, ಶರ್ವ, ರುದ್ರ, ಪಶುಪತಿ, ಉಗ್ರ, ಮಹಾನ್ ಅಂದರೆ ಮಹಾದೇವ, ಭೀಮ, ಈಶಾನ ಅಂತ ಶಿವನ 8 ರೂಪಗಳು. ಆ 8 ರೂಪಗಳಿಗೆ ಬಲ ಏನಪ್ಪ ಅಂತಂದರೆ ರುದ್ರ. ಆ ರುದ್ರಂಗೆ ಬಲ ಏನಪ್ಪ ಅಂದರೆ ಅವನ ನಡುಗಣ್ಣು. ಆ ನಡುಗಣ್ಣಿಂಗೆ ಬಲಂ ವೀರೇಶ್ವರನ್ ಅಂದರೆ ಮುಂದೆ ಬರುತ್ತೆ. ವೀರೇಶ್ವರ ಶಿವನ ಕ್ರೋಧದ ಪ್ರತಿರೂಪ, ಶಿವನ ಕ್ರೋಧದ ಸಾರರೂಪ. ಹಾಗೆ ವೀರಭದ್ರ ಹುಟ್ಟೋದು. ಆದ್ದರಿಂದ ಶಿವನ ಬಲ ಅಂದರೆ ವೀರೇಶ್ವರನೇ. ಹೀಗಿದ್ದ ಮೇಲೆ ಅವನ ಬಲದ ತೀಕ್ಷ್ಣತೆಯನ್ನು ಮುರುಗೇಂದ್ರನಿಗಾಗಲಿ ಅಮರೇಂದ್ರಂಗಾಗಲಿ ಅಥವಾ ಸೂರ್ಯನಿಗಾಗಲಿ ಆಗಲ್ಲ. ಅಂಥದ್ರಲ್ಲಿ ನಾನು ಏನು ಮಾಡಬಲ್ಲೆ? ಶಿವಭಕ್ತರ ಕರುಣದಿ ಬಲ್ಲಂದದಿ ಪೊಗಳುವೆನು. ಇಲ್ಲಿ ಒಂದು ಸೊಗಸಾಗಿ ಶಿವಭಕ್ತರ ಮಹಿಮೆಯನ್ನು ಎಷ್ಟು ಸೊಗಸಾಗಿ ಅವನು ಅಡಗಿಸಿ ಹೇಳ್ತಾನೆ ರಾಘವಾಂಕ ಅಂತಂದರೆ ನೋಡಿ, ಈ ಮಹಿಮೆಯನ್ನು ವರ್ಣಿಸೋದಕ್ಕೆ ಉರಗೇಂದ್ರಂಗೆಣಿಸುವನೆಂಬೊಡೆ. ಉರಗೇಂದ್ರ ಅಂತಂದರೆ ಶೇಷ, ಆದಿಶೇಷ. ಆದಿಶೇಷನಿಗೆ 1000 ನಾಲಿಗೆಗಳು. 1000 ನಾಲಿಗೆಗಳನ್ನು ಕೂಡ ವೀರಭದ್ರನ ಮಹಿಮೆಯನ್ನು ವರ್ಣಿಸೋದಕ್ಕೆ ಆಗೋದಿಲ್ಲ. ತರಣಿಗೆ ನೋಡುವಡೆ, ತರಣಿ ಅಂತಂದರೆ ಸೂರ್ಯ, ಜಗಚ್ಚಕ್ಷು, ಸೂರ್ಯನ ಕಾಣಿಸ್ದೇ ಇರುವಂಥದ್ದೇ ಇಲ್ಲ. ಅಂಥದ್ರಲ್ಲೂ ಕೂಡ ಸೂರ್ಯ ಕೂಡ ಈ ಮಹಿಮೆಯನ್ನು ಕಂಡು ವರ್ಣಿಸಲಾರ. ಅಮರೇಂದ್ರಂಗರಿದೆನೆ. ಇಲ್ಲಿ ಅಮರೇಂದ್ರನ ವಿಷಯ ಯಾಕೆ? ಅಮರೇಂದ್ರ ಅಂದರೆ ಇಂದ್ರ. ಸೂರ್ಯ ಏನೋ ಜಗಚ್ಚಕ್ಷು, ನೋಡಿ ಅರಿಯ ಅಂತ ಹೇಳ್ಬೋದು. ಆದಿಶೇಷ ಮಾತಾಡೋಕ್ಕೆ 1000 ನಾಲಿಗೆ ಸಾಕಾಗಲ್ಲ ಅಂತ. ಅಮರೇಂದ್ರನ ಪ್ರಶ್ನೆ ಎಲ್ಲಿ ಬಂತು ಅಂದರೆ, ಅಮರೇಂದ್ರಂಗೆ 100 ಕಣ್ಣುಗಳು ಇಂದ್ರನಿಗೆ. ಆ 100 ಕಣ್ಣುಗಳಿಂದಲೂ ಅವನು ತುಂಬಿಸ್ಕೊಳಕ್ಕಾಗಲ್ಲ ವೀರಭದ್ರನ ಮಹಿಮೆಯನ್ನು. ಅಂಥದ್ರಲ್ಲಿ ನನ್ನ ಕೈಯಿಂದ ಏನಾದೀತು? ಆದರೆ ನನಗೆ ಶಿವಭಕ್ತರ ಕರುಣ ಇದೆ. ಆ ಶಿವಭಕ್ತರ ಕರುಣ ಅನ್ನೋದು ಇದೆಲ್ಲದಕ್ಕಿಂತ ದೊಡ್ಡದು. ಆದ್ದರಿಂದ ಆ ಕರುಣದಿಂದ ನಾನು ಏನೋ ನನ್ನ ಶಕ್ತಿಗೆ ತಕ್ಕಂತೆ ಹೇಳ್ತೀನಿ ಅಂತ ಶಿವಭಕ್ತರನ್ನು ಈ ಎಲ್ಲ ಮಹಿಮೆಗಳಿಗಿಂತ ಮೇಲೆ ಇಡ್ತಾನೆ. ಶಿವಕವಿಯ ಲಕ್ಷಣವೇ ಅದು. ಇನ್ನು ಮುಂದಿನ ಪದ್ಯ, ಇದು ಒಂದು ಸ್ವಾರಸ್ಯಕರವಾದದ್ದು. ಒಂದು ಕಾವ್ಯದಲ್ಲಿ ಸಾಮಾನ್ಯವಾಗಿ ಕಾವ್ಯ ವಿಮರ್ಶಕರು ಅಥವಾ ಕವಿಗಳು ಒಂದು ಕಾವ್ಯವನ್ನು ಒಪ್ಪಬೇಕಾದವರು, ವಿದ್ವದ್ವಲಯ ಯಾವುದನ್ನು ಮುಖ್ಯವಾಗಿ ಪರಿಗಣಿಸುತ್ತೆ ಅಂತನ್ನೋದನ್ನು ರಾಘವಾಂಕ ಇಲ್ಲಿ ಹೇಳ್ತಾನೆ. ನನ್ನ ಕಾವ್ಯದಲ್ಲಿ ಅದೆಲ್ಲ ಇರಬಹುದು, ಇಲ್ಲದೇ ಇರಬಹುದು. ಅಕಸ್ಮಾತ್ ಏನಾದರೂ ಇಲ್ಲದೇ ಇದ್ದರೆ ನಾನು ನಿಮ್ಮವನು, ಭಕ್ತ, ಶಿವಭಕ್ತ, ಆದ್ದರಿಂದ ನನ್ನ ದೋಷಗಳನ್ನು ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಅಂತೂ ಒಂದು ವಿನಯದಿಂದ ಹೇಳ್ತಾನೆ. ಆದರೆ ಅದು ಹೇಳೋ ರೀತಿ ಇದೆಯಲ್ಲ, ಅದನ್ನು ನೋಡಿ. ನಾನಾರಸ ಭಾವಾರ್ಥಂ, ಕಾವ್ಯದಲ್ಲಿ ಏನೇನಿರಬೇಕು ಅಂತಂದ್ಬಿಟ್ಟು, ನಾನಾರಸ ಭಾವಾರ್ಥಂ ಬಂಧ ಕಲಾ ಸಂಧಾನಂ ಸಂಧಿ ಸಮಾಸ ವಿಭಕ್ತಿಗಳೆಸೆವ ಅಭಿಧಾನಂ ಅಲಂಕಾರ ಪ್ರಕರಣ ಯತಿ ಧಾತುಕ್ರಿಯೆ ಕಾರಕ ನಿರ್ವಾಹ ಸ್ಥಾನ ಪ್ರಕೃತಿ ಪ್ರತ್ಯಯ ಲಿಂಗತ್ರಯದೊಳಗೆ ನೆಡವಿದೊಡಂ ಪರರಣಕಿಸದಂತಾಲಿಪುದಾನಂದದೊಳೆಲ್ಲ ಭಕ್ತರು ಕರುಣಿಸಿ ತಿದ್ದುವುದಾಂ ನಿಮ್ಮವನೆಂದು. ಒಂದು ಕಾವ್ಯದಲ್ಲಿ ನಾನಾರಸಗಳಿರಬೇಕು, ಭಾವಾರ್ಥಗಳಿರಬೇಕು, ಬಂಧ ಕಲೆ ಇರಬೇಕು. ಬಂಧ ಕಲೆ ಅಂತೂ ಇಲ್ಲಿ ನೋಡ್ತಾ ಇದ್ದೀವಲ್ಲ ನಾವು, ಒಂದೊಂದು ಪದ್ಯವನ್ನು ಎಷ್ಟೆಷ್ಟು ಬಂಧದಲ್ಲಿ ತರ್ತಾನೆ. ಕಲಾಸಂಧಾನಂ, ಅದರಲ್ಲೊಂದು ಕಲಾತ್ಮಕತೆ ಇರಬೇಕು. ಸಂಧಿ ಸಮಾಸ ವಿಭಕ್ತಿಗಳೆಸೆವ ಅಭಿಧಾನಂ, ಹೆಸರುಗಳಲ್ಲಿ ಸಂಧಿ ಸಮಾಸ ವಿಭಕ್ತಿ ಎಲ್ಲ ಇರಬೇಕು. ಒಂದು ಕ್ಲಿಷ್ಟತೆ ಇರಬೇಕು. ಅಲಂಕಾರ, ಪ್ರಕರಣ, ಯತಿ, ಧಾತು, ಕ್ರಿಯೆ, ಕಾರಕ, ನಿರ್ವಾಹ ಸ್ಥಾನ, ಇವೆಲ್ಲ ವ್ಯಾಕರಣದ, ಅಲಂಕಾರದ
ಆ, ಮುಖ್ಯ ವಿಷಯಗಳನ್ನು ತರ್ತಾನೆ. ಪ್ರಕೃತಿ, ಪ್ರತ್ಯಯ, ಲಿಂಗತ್ರಯಗಳು, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಇದರಲ್ಲಿ ಏನೇ ಎಡವಿದ್ರೂ ಕೂಡ ನಾನು ಬೇರೆಯವರು ಆಡ್ಕೋಬೋದು. ನನ್ನನ್ನು ಪರರು ಅಣಕಿಸದಂತೆ ಆಲಿಪುದು ಆನಂದದೊಳ್. ಬೇರೆಯವರು ನನ್ನನ್ನು ಆಡ್ಕೊಂಡು ನಗಬಹುದು, ಆದರೆ ನಾನು ನಿಮ್ಮವನು, ನಾನು ತೊದಲಬಲ್ಲೆ, ನಾನು ಮಗು, ನಿಮ್ಮ ಮಗು, ಆದ್ದರಿಂದ ನಾನು ತೊದಲಬಲ್ಲೆ, ನನ್ನನ್ನು ಲಾಲಿಸಿ ತಿದ್ದಬೇಕು ಅಂತ ಭಕ್ತರಲ್ಲಿ ಕೇಳ್ತಾನೆ. ಇದೇ ಸುಮಾರು ಇದೇ ಭಾವ ಅಂದರೆ ಕಾವ್ಯದ ಮುಖ್ಯಾಂಶಗಳ ಬಗ್ಗೆ ಕುಮಾರವ್ಯಾಸ ಕೂಡ ಒಂದು ಕಡೆ ಹೇಳ್ತಾನೆ. ಪದದ ಪ್ರೌಢಿಯ ನವರಸಂಗಳ ಉದಿತವೆನುವವು ಅಭಿಧಾನ ಭಾವ ಬೆದಕಲಾಗದು ಬಲ್ಲ ಪ್ರೌಢರು ಮೀ ಕಥಾಂತರಕ್ಕೆ. ಇದ ವಿಚಾರಿಸೆ ಬರಿಯ ತುಳಸಿಯ ಉದಕದಂತಿರೆ ಇಲ್ಲಿ ನೋಳ್ಪುದು ಪದುಮನಾಭನ ಮಹಿಮೆ ಧರ್ಮ ವಿಚಾರ ಮಾತ್ರವನು. ಈ ಗದುಗಿನ ಭಾರತದಲ್ಲಿ, ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ನೀವು ಇದು ಬರೀ ಧರ್ಮ ವಿಚಾರವನ್ನು ಮಾತ್ರ ನೋಡಿ, ತುಳಸಿಯ ತೀರ್ಥದಷ್ಟೇ ಪವಿತ್ರವಾದದ್ದು ಇದು. ಇಲ್ಲಿ ಪದದ ಪ್ರೌಢಿಯನ್ನಾಗಲಿ ನವರಸಗಳನ್ನಾಗಲಿ ಇಂಥದ್ದನ್ನೇನು ಹುಡುಕಬೇಡಿ. ಅದೆಲ್ಲ ಬೇಕಾದಷ್ಟಿದೆ ಕುಮಾರವ್ಯಾಸ ಭಾರತದಲ್ಲಿ, ಆದರೆ ಕವಿಯ ವಿನಯ ಅದು. ಇದೆಲ್ಲದಕ್ಕಿಂತ ಮುಖ್ಯವಾದದ್ದು ಇದು ಕೃಷ್ಣ ಕಥೆ ಅಂತ ನೋಡಿ. ಇದೇ ಭಾವವನ್ನು ರಾಘವಾಂಕ ಕೂಡ ತರ್ತಾನೆ ಇಲ್ಲಿ. ಮುಂದೆ ಈ ಕೃತಿ ಬಗ್ಗೆ ಹೇಳ್ತಾನೆ. ಕೃತಿನಾಮಂ ವೀರೇಶ್ವರ ಚರಿತಂ. ಬಗೆಗೀ ಕೃತಿಪತಿ ಯೋರಂಗಲ್ಲಿನ ವೀರೇಶ್ವರನ್. ಈ ಕೃತಿಗೆ ಸಹಾಯರು ಸದ್ಭಕ್ತ ಸಮೂಹಂ. ಕೃತಿಯಂ ಮುದದಿಂ ಪೇಳ್ದವನು ಯತಿಪತಿ ಹಂಪೆಯ ಹರಿದೇವರ ಕಾರುಣ್ಯದ ಸುತ ಶಿವಕವಿ ಭೃತ್ಯಂ. ನಾನು ಮುಂಚೆ ಹೇಳಿದ್ದೆ, ರಾಘವಾಂಕ ತಾನು ಹರಿಹರನ ಕರುಣೆಯ ಕೂಸು ಅಂತ ಹೇಳ್ಕೊಳ್ಳೋ ಒಂದೇ ಒಂದು ಅವಕಾಶವನ್ನು ಕೂಡ ಕಳ್ಕೊಳ್ಳೋದಿಲ್ಲ. ಯತಿಪತಿ ಹಂಪೆಯ ಹರಿದೇವರ ಕಾರುಣ್ಯದ ಸುತ ಶಿವಕವಿ ಭೃತ್ಯಂ. ಹಂಪೆಯ ರಾಘವ ಪಂಡಿತನೆನಲಿ ಕೃತಿಯಂ ಮೆಚ್ಚದ ಸಜ್ಜನರಾರಿ ವಸುಧಾಚಕ್ರದಳು. ಕುಮಾರವ್ಯಾಸನು ಹೇಳ್ತಾನಲ್ಲ, ವೀರನಾರಾಯಣನ ಕವಿ, ಲಿಪಿಕಾರ ಕುವರವ್ಯಾಸ, ಕೇಳುವ ಸೂರಿಗಳು ಸನಕಾದಿಗಳು ಜಂಗಮ ಜನಾರ್ದನರು. ಇದು ಓದುಗರನ್ನ ಒಂದು ರೀತಿ ಒಳಗೊಳ್ಳುವಂಥ ವಿಧಾನ ಕವಿಗಳದ್ದು ಸಾಮಾನ್ಯವಾಗಿ ಅನುಸರಿಸ್ತಾರೆ. ಆಮೇಲೆ ಮುಂದಿನ ಪದ್ಯ ರಾಘವಾಂಕನ ಒಂದು ಶಿವಭಕ್ತಿ ವೀರ್ಯಕ್ಕೆ, ವೀರಶೈವ ಅಂತ, ವೀರಶಿವಭಕ್ತಿಗೆ ದ್ಯೋತಕವಾಗಿ ನಿಲ್ಲುವಂಥದ್ದು. ಆಮೇಲೆ ಇನ್ನೊಂದು, ಈ ನಿಯೋ ಕನ್ವರ್ಟ್ಸಲ್ಲೆಲ್ಲ ಏನು ಅಂತಂದರೆ ಸ್ವಮತ ಮಂಡನೆ ಅಂತಂದರೆ ಇನ್ನೊಬ್ಬರನ್ನ ಖಂಡಿಸಬೇಕು ಅನ್ನೋದು, ಅದು ರಾಘವಾಂಕನಲ್ಲೂ ಕೂಡ ಬೇಕಾದಷ್ಟಿತ್ತು ಅಂತನ್ನೋದು ಈ ಪದ್ಯ ಭಾಳ ಸ್ಪಷ್ಟವಾಗಿ ತೋರಿಸುತ್ತೆ. ಹೇಳ್ತಾನೆ, ಕ್ಷಿತಿಯೊಳ್ ಶಿವಭಕ್ತರ್ಗೆ ಶಿವಂಗ ಮಾರಿದ ಮತಿಯೊಳ್. ಅಕಸ್ಮಾತ್ ಮರೆತು ಹೋಗ್ಬಿಟ್ರೆ ಮೈ ಮರೆದು ಅಜ ಗಿಜ ಹರಿಗಿರಿ ಸುರಪತಿ ಗಿರಪತಿ. ನೋಡಿ ಇದು ತಿರಸ್ಕಾರ ನೋಡಿ. ಅಜ ಗಿಜ ಹರಿಗಿರಿ ಸುರಪತಿ ಗಿರಪತಿ ಮೊದಲಾದ ಉಡುಕುಳಿದೇವರನ್ನು ಅವನೀಶರು ಮೊದಲೆನಿಸಿದ ಭವಿಗಳನ್ನು ತುತಿಸಿದನಾದೊಡೆ ಸಲ ಶಿವದೂಷಕನಾನೆಂಬತಿ ಬಿರುದಿನ ಶಿವಕವಿ ಹಂಪೆಯ ರಾಘವ ಪಂಡಿತನೆನಲಿ ಮೀಸಲು ಗವಿತೆಯ ಚಿತ್ತೈಸುವುದೆರಡರಿಯದ ನಿಚ್ಚಟರು. ಎರಡರಿಯದ ನಿಚ್ಚಟರು ಯಾರು ಶಿವನಲ್ಲಿ ಎರಡರಿಯದ ನಿಶ್ಚಲವಾದ ಭಕ್ತಿಯನ್ನು ಇಟ್ಕೊಂಡಿರ್ತಾರೆ ಅವರು ನನ್ನ ಮಾತನ್ನು ನಂಬಿಕೆಯಿಂದ, ಯಾಕೆಂದರೆ ನಾನು ಶಿವಕವಿ, ನಿಮ್ಮ ಕವಿ, ನಾನು ಮರೆತಾದರೂ ನಾನು ಬೇರೆ ದೇವತೆಗಳನ್ನು, ಶಿವನನ್ನು ಬಿಟ್ಟು ಬೇರೆ ದೇವತೆಗಳನ್ನು ಅಥವಾ ದೊರೆಗಳೇ ಮೊದಲಾದಂಥ ಭವಿಗಳನ್ನು ಸ್ತುತಿ ಮಾಡಿಬಿಟ್ರೆ ನನ್ನನ್ನು ಶಿವದೂಷಕ ಅಂತ ನೀವು ತಿಳ್ಕೊಳ್ಳಿ. ಆದ್ದರಿಂದ ನಾನು ಮರೆತು ಅದನ್ನು ಮಾಡೋದಿಲ್ಲ ಅನ್ನೋ ಮಾತನ್ನು ಅವನು ಹೇಳ್ತಾನೆ. ಹರಿಶ್ಚಂದ್ರ ಕಾವ್ಯ ಯಾತಕ್ಕೆ ಬರದ? ಹರಿಶ್ಚಂದ್ರ ದೊರೆತಾನೆ ಅಂದರೆ ಅದಕ್ಕೆ ಅವನು ಕೊಡೋ ಇದೇನು ಅಂತಂದರೆ, ಅವನು ಹರಿಶ್ಚಂದ್ರ ಕಾವ್ಯದಲ್ಲೂ ಕೂಡ ವೀರ ಪ್ರತಿಜ್ಞೆಯನ್ನು ಮಾಡ್ತಾನೆ. ಅದು ಮಾಡೇ ಹರಿಶ್ಚಂದ್ರ ಕಾವ್ಯ ಬರೀತಾನೆ. ಆದ್ದರಿಂದ ಈ ಪ್ರಶ್ನೆಯಲ್ಲಿ ಬರೋದೇ ಇಲ್ಲ. ಹರಿಶ್ಚಂದ್ರ ಕಾವ್ಯ ಯಾಕೆ ಬರದ ಅಂದರೆ ಶಿವಭಕ್ತ ಅವನು. ಹರಿಶ್ಚಂದ್ರ ಅನ್ನೋನು ಮಹಾಶಿವಭಕ್ತ, ಆದ್ದರಿಂದ ಅವನು ಕಾವ್ಯ ಬರದೆ. ಎನಿತು ಸಿರಿ ಸಾರ್ವಡಂ, ಇದು ಇದರಿಂದ ಏನು ಹರಿಶ್ಚಂದ್ರ ಕಾವ್ಯದಿಂದ ಏನಿತು ಸಿರಿ ಸಾರ್ವಡಂ, ನನಗೆ ಎಷ್ಟೇ ಸಿರಿ ಬಂದರೂ ಪರವಾಗಿಲ್ಲ. ಮಾಣ್ಬಡಂ ನಿತ್ಯತ್ವ ಮನುವಪ್ಪಡಂ ಸಾವಡಂ, ಸತ್ತೇ ಹೋದರೂ ಸರಿ. ಮತ್ತೆ ಹಂಪೆಯರಸನ ಪೊಗಳ್ವ ನಾಲಿಗೆಯೊಳ್ ಅನ್ಯ ದೈವವ ಭವಿಗಳಂ ಕೀರ್ತಿಸಿದನಾದೊಡೆ ಮನಸಿಜಾರಿಯ ಭಕ್ತನಲ್ಲ ತಾನೆನಿಪ ಬಿರುದಿನ ಕವಿಯನಿಪ್ಪ ಹಂಪೆಯ ರಾಘವಾಂಕನ್ ಒಯ್ಯನೆ ಪೇಳ್ದನೆಂಬಾಗಳು. ಈ ಕೃತಿಯನ್ನು ಆವ ಸಜ್ಜನರು ಕೊಂಡಾಡದಿಹರು ಅಂತನ್ನೋದು ಅವನ ವೀರ ಪ್ರತಿಜ್ಞೆ, ಭಕ್ತ ಪ್ರತಿಜ್ಞೆ. ಅದು ನಾನು ರಾಘವಾಂಕನ
ನಾನು ಹರಿಶ್ಚಂದ್ರ ಕಾವ್ಯವನ್ನು ಬರೀತಾ ಇದ್ದೀನಿ, ಇದು ದೊರೆಯ ಕಥೆ ಅಂತಂದುಬಿಟ್ಟು ಅನುಮಾನ ಪಡಬೇಡಿ. ಇದು ಅಂತಿಮವಾಗಿ ಶಿವನ ಮಹತ್ವವನ್ನೇ ಕೊಂಡಾಡುವಂಥ ಕತೆ ಅಂತನ್ನೋ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾನೆ. ಅದೇ ರೀತಿ ಇಲ್ಲೂ ಕೂಡ ಈ ಮಾತನ್ನು ಹೇಳ್ದ. ಸರಿ, ಇಷ್ಟು ಮಂಗಲಾಚರಣ ಪದ್ಯಗಳು ಮುಗಿದ ಮೇಲೆ ವೀರೇಶ ಚರಿತೆಯಲ್ಲಿ ಕೈಲಾಸದ ವರ್ಣನೆಯೊಂದಿಗೆ ಕಾವ್ಯ ಆರಂಭವಾಗುತ್ತೆ. ಅದು ಸಾಕಷ್ಟಿದೆ ಪದ್ಯಗಳು, ಅದನ್ನು ನಾವು ನೋಡೋ ಅಗತ್ಯ ಇಲ್ಲ. ಒಂದು ಹರಿಬ್ರಹ್ಮಾದಿಗಳಿಂದ ಓಲೈಸ್ಕೊಳ್ತಾ ಅಂತ ದೇವತೆಗಳು, ಗಂಧರ್ವರು, ಆಮೇಲೆ ಸಾಲೋಕ್ಯರು, ಸಾರೂಪ್ಯರು ಮೊದಲಾದ ಮುಕ್ತ ಜೀವಿಗಳೊಡನೆ ಶಿವ ಕೈಲಾಸ ಭುವನದಲ್ಲಿ ವಿರಾಜಮಾನನಾಗಿದ್ದಾನೆ. ಒಂದು ಪ್ರಾತಿನಿಧಿಕವಾಗಿ ಒಂದು ವರ್ಣನಾ ಪದ್ಯವನ್ನು ನೋಡೋಣ. ಅದರಲ್ಲಿ ಮತ್ತೆ ಅದರಲ್ಲೂ ಲಯವೈವಿಧ್ಯವನ್ನೇ ನೀವು ಗಮನಿಸಿ. ಸುತ್ತುಗೆ ಯೊತ್ತಂ ಬಡಿಯುತ್ತಿದ್ದ ಗಣಂಗಳ ಮೊತ್ತದ ಮಕುಟಂಗಳ ಕುತ್ತಾರ ಕೆತ್ತಂ ಹೊತ್ತು ತಸಿಲತೆಗಳ ಕವಿದೆಡಗಿಡಿದಡಸಿದ ದೀಪಾವಳಿಯ ಸೇವ ಭಿತ್ತಿಯ ಶಶಿಕಾಂತದ ತೊಡುಗೆಯ ಸತಿಯರ ಸಂಪತ್ತಿನ ಬೆಳತಿಗೆ ಬೆಳಗಿನೊಳತಿ ಮಂಗಳಮಯವೆತ್ತಿರ್ದಂ ಜಿತದೂಷಣನತಿ ಭೀಷಣನ ಘಶೋಷಣನ ಹಿ ಭೂಷಣನ. ನೋಡಿ, ಜಿತದೂಷಣನತಿ ಭೀಷಣನ ಘಶೋಷಣನ ಹಿ ಭೂಷಣನ. ಟಂಗ್ ಟ್ವಿಸ್ಟರ್, ಪ್ರತಿ ಒಂದರಲ್ಲೂ ನಾಲ್ಗೆ ತಿರುಗದೆ ಹೇಳೋಕ್ಕಾಗೋದೇ ಇಲ್ಲ. ಜಿತದೂಷಣನ್, ಅತಿ ಭೀಷಣನ್, ಅಘಶೋಷಣನ್. ಅಘ ಅಂತಂದರೆ ಪಾಪವನ್ನು ನಾಶ ಮಾಡುವಂಥವನು. ಅಹಿಭೂಷಣನು, ಹಾವಿನ ಆಭರಣವನ್ನು ಹೊಂದಿರುವಂಥವನು. ಜಿತದೂಷಣನ ಅತಿ ಭೀಷಣನ ಘಶೋಷಣನ ಹಿಭೂಷಣನು. ಹೀಗೆ ಇದು ಅರ್ಥವನ್ನು ವಿವರಿಸುವಂಥ ಸ್ವಾರಸ್ಯ ಏನಿಲ್ಲ, ಇದೊಂದು ಭಾಷಾಲಂಕಾರವನ್ನು ನಾನು ಹೇಳಿದೆ. ಹೀಗೆ ಅಖಂಡ ವೈಭವದಿಂದ ಮೆರೆಯುತ್ತಾ ಶಿವ ವಾಣಿಯ ವೀಣಾಗಾನವನ್ನು, ತುಂಬುರ ನಾರದರ ಗಾನವನ್ನು, ಬ್ರಹ್ಮನ ವೇದಘೋಷವನ್ನು, ಚಂಡೇಶನ ಮದ್ದಳೆಯನ್ನು ಆಲಿಸುತ್ತಾ ಶಿವ ತನ್ನ ಕೈಲಾಸದಲ್ಲಿ ಆನಂದದಲ್ಲಿದ್ದಾಗ ಏನಾಗುತ್ತೆ, ಅಲ್ಲಿಗೆ ದಕ್ಷ ಪ್ರಜಾಪತಿ ಬರ್ತಾನೆ. ದಕ್ಷ ಪ್ರಜಾಪತಿ ಶಿವನ ಮಾವ. ಅವನು ಶಿವನ ಮಾವನಾದ್ದರಿಂದ ಅವನು ಬಹಳ ಆಢ್ಯ, ದೇವತೆಗಳ ಗುಂಪಿನಲ್ಲಿ ಕೂಡ ಬಹಳ ದೊಡ್ಡ ಮನುಷ್ಯ ದಕ್ಷ. ಆದ್ದರಿಂದ ಅವನಿಗೆ ಸಾಕ್ಷಾತ್ ಹರಿಬ್ರಹ್ಮಾದಿಗಳು ಕೂಡ ಅವನನ್ನು ಪಾದಪೂಜೆ ಮಾಡ್ತಾರೆ. ಇವರಿಂದೆಲ್ಲ ಪೂಜಿಸಿಕೊಂಡಂಥ ದಕ್ಷ ತನ್ನ ಅಳಿಯನಾದಂಥ ಶಿವನಿಂದಲೂ ಇದೇ ರೀತಿ ಪೂಜೆ ಬರುತ್ತೆ ಅಂತ ನಿರೀಕ್ಷೆ ಮಾಡಿಕೊಂಡು ಬರ್ತಾನೆ. ಆ ಮಾತನ್ನು ದಕ್ಷನಿಗೆ ಶಿಕ್ಷೆ ಆಗುವಂಥ ಭಾಗವೇ ತಾನೆ ಈ ಕಾವ್ಯ. ಅದಕ್ಕೆ ಅವನು ಕವಿ ಅದನ್ನು ಮುಂಗಾಣಿಕೆಯಾಗಿ ತೋರಿಸ್ತಾನೆ, ಹೇಳ್ತಾನೆ, ಕೆಂಡದ ತೊಡುಗಿಗೆ ಮನವಿಟ್ಟರಗಿನ ಪುತ್ಥಳಿಯಂತೆ ಕೈಲಾಸಕ್ಕೆ ಬರ್ತಾನೆ. ಹಾಗೆ ಅರಗಿನ ಪುತ್ಥಳಿ, ಅರಗಿನ ಗೊಂಬೆ ಕೆಂಡದ ಬಟ್ಟೆ ಹಾಕೋಬೇಕು ಅಂತಂದ್ರೆ ಆಗತ್ತೀಯ. ಈ ಥರ ಆಸೆ ಇಟ್ಕೊಂಡು ದಕ್ಷ ಕೈಲಾಸಕ್ಕೆ ಬಂದಿದ್ದಾನೆ. ಆದರೆ ಶಿವನಿಗೆ ಇವನ ಮನದಿಂಗಿತ ಗೊತ್ತು. ಇವನನ್ನು ಉಪೇಕ್ಷೆ ಮಾಡಿ ಸುಮ್ಮನೆ ಇರ್ತಾನೆ. ಕೋಪ ಬಂದ್ಬಿಡುತ್ತೆ ದಕ್ಷನಿಗೆ. ಆಯಿತು, ಇವನು ಹುಚ್ಚ, ಅವನ ಬಗ್ಗೆ ಅಷ್ಟೊಂದು ಇದಿರಲ್ಲ, ಮರ್ಯಾದೆ ಏನಿರಲ್ಲ ಅವನಿಗೆ. ಹುಚ್ಚ ಇವನು, ಏನು ಮಾಡ್ತಾನೆ, ಆಯಿತು ತನ್ನ ಮಗಳಂತೂ ತನ್ನನ್ನು ಕಡೆಗಣಿಸೋದಿಲ್ಲ ಅಂತಂದ್ಬಿಟ್ಟು ದಾಕ್ಷಾಯಿಣಿ ಕಡೆ ನೋಡ್ತಾನೆ. ಆದರೆ ಪತಿನೇ ಆಧರಿಸದೇ ಇರುವಂಥವನನ್ನು ತಾನು ಆಧರಿಸೋದು ಪತಿಯನ್ನು ಮೀರಿದ ಹಾಗೆ ಅಂತ ಅಂದ್ಕೊಂಡು ದಾಕ್ಷಾಯಿಣಿ ತನ್ನ ತಂದೆಯನ್ನು ಕಡೆಗಣಿಸ್ತಾಳೆ. ಈ ಥರ ಆದಾಗ ಅವನಿಗೆ ಆಶ್ಚರ್ಯವಾಗೋಗುತ್ತೆ. ಅದಕ್ಕೆ ಒಂದು ಮಾತನ್ನು ಹೇಳ್ತಾನೆ ರಾಘವಾಂಕ, ರಾಜಮುಕುಟದಲ್ಲಿರುವಂತಹ ಮುತ್ತು ತಾನು ಜನಿಸಿದ ಸಿಂಪನ್ನು ಹೇಗೆ ನೋಡಬಹುದು. ಮುತ್ತು ಸಿಂಪಿನಲ್ಲಿ ಜನಿಸುತ್ತೆ, ಆದರೆ ಅದು ಒಂದು ಸಲ ರಾಜಮುಕುಟಕ್ಕೆ ಬಂದುಬಿಟ್ಟ ಮೇಲೆ ಅದರ ಸ್ಥಾನಮಾನಗಳೇ ಬೇರೆ. ಸಿಂಪು ಕಸದಲ್ಲಿ ಬಿದ್ದು ಕಸವಾಗಿ ಹೋಗುವಂಥದ್ದು. ರಾಜಮುಕುಟದಲ್ಲಿರುವಂತಹ ಮುತ್ತು ತಾನು ಜನಿಸಿದಂಥ ಸಿಂಪನ್ನು ಯಾವ ಥರ ನೋಡಬಹುದೋ ಹಾಗೆ ದಕ್ಷನನ್ನು ಉಪೇಕ್ಷಿಸ್ತಾಳೆ ದಾಕ್ಷಾಯಿಣಿ. ಇದರಿಂದ ದಕ್ಷ ಅಲಗಾಗಿ ಹೊರಗೋಗ್ಬಿಡ್ತಾನೆ. ಹೀಗೆ ದಕ್ಷನಿಗೆ ಬಹಳ ಅವಮಾನಗಳಾಗುತ್ತೆ ಶಿವನ ಸನ್ನಿಧಾನದಲ್ಲಿ. ಇದರಿಂದ ಬಹಳ ಕುಪಿತನಾದಂಥ ದಕ್ಷ ಅಲ್ಲಿಂದ ಹೊರಟು ಬಂದುಬಿಡ್ತಾನೆ. ಬಂದು ಶೂಲಿ ತನಗೆ ಮಾಡಿದಂಥ ಅವಮಾನಕ್ಕೆ ಪ್ರತೀಕಾರವಾಗಿ ಅವನ ದೇವತ್ವವನ್ನೇ ಸುಟ್ಟು ಬಿಡಬೇಕು ಅಂತ ಒಂದು ಮಹಾಯಜ್ಞವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ತನ್ನ ಮಂತ್ರಿಗಳನ್ನು ಒಡಂಬಡಿಸಿ, ಸಕಲ ದೇವತೆಗಳನ್ನು, ಋಷಿಗಳನ್ನು ಒಡಂಬಡಿಸಿ ಏನು ಮಾಡ್ತಾನೆ, ಕಾಶಿ ಪಡುವಣದಲ್ಲಿ ಕನಕಲ ಅಂತ ಒಂದು ಊರು, ಅಲ್ಲಿ ಒಂದು ಅತ್ಯಗ್ನಿಷ್ಠೋಮ ಯಾಗವನ್ನು ಮಾಡಬೇಕು ಅಂತ ಉಪಕ್ರಮಿಸಿ ವಿಷ್ಣುವಿಗೆ ಅಗ್ರಾಸನವನ್ನು ಇಳಿತಾನೆ. ಇಲ್ಲಿ ನೋಡಿ, ಮತ್ತೆ ಶಿವಪುರಾಣಗಳಲ್ಲಿ ವಿಷ್ಣುವಿಗೆ ಮರ್ಯಾದೆ ಕೊಡೋದು ಅಂತಂದರೆ ಶಿವನಿಗೆ ಅಪಚಾರ. ವಿಷ್ಣುವಿಗೆ ಅಗ್ರಾಸನವನ್ನು ಕೊಡ್ತಾನೆ. ಎಲ್ಲ ಋಷಿಮುನಿಗಳು ಬಂದರೂ ಕೂಡ
ದದೀಚಿ ಮುನಿ ಇನ್ನು ಬರದೇ ಇರೋದು ಅಂದ್ಕೊಂಡು ಅವನನ್ನು ಕರೆ ತರಬೇಕು ಅಂತ ಚಾರರನ್ನು ಕಳಿಸ್ತಾನೆ ದಕ್ಷ. ಪರಶಿವನ ದರ್ಶನ ಭಾಗ್ಯ ಸಿಗತ್ತಲ್ಲ ಅಂತಂದ್ಬಿಟ್ಟು ಬಹಳ ಆನಂದವಾಗಿ ಬರ್ತಾನೆ ದದೀಚಿ. ಬಂದರೆ ಯಾಗಮಂಟಪದಲ್ಲಿ ಯಾರಿದ್ದಾರೆ? ಪರಶಿವ ಇಲ್ಲ, ಅದರ ಬದಲಿಗೆ ಅಗ್ರಾಸನದಲ್ಲಿ ವಿಷ್ಣುವನ್ನು ಕಂಡು ಶಿವನನ್ನು ಉಪೇಕ್ಷೆ ಮಾಡಿದ್ದಕ್ಕೋಸ್ಕರ ಕಡು ಮುಳಿದು ಅವನೇನು ಮಾಡ್ತಾನೆ, ದಕ್ಷನನ್ನು ಆಕ್ಷೇಪಣೆ ಮಾಡ್ತಾನೆ. ಆದರೆ ದಕ್ಷ ಅದರಿಂದ ಅವನಿಗೇನು ವಿಚಲಿತನಾಗೋದಿಲ್ಲ. ಅದರ ಬದಲು ಏನು ಮಾಡ್ತಾನೆ, ಅವನನ್ನು ಬಗೆಬಗೆಯಾಗಿ ಶಿವನನ್ನು ಪರಿಹಾಸ್ಯ ಮಾಡಿ ದದೀಚಿ ಎದುರಿಗೆ ಅವಮಾನ ಮಾಡ್ತಾನೆ. ಇದೊಂದು ಸಂಭಾಷಣೆ ದದೀಚಿ ದಕ್ಷರ ನಡುವೆ ಒಂದು ಸೊಗಸಾದ ಸಂಭಾಷಣೆ ಇದೆ. ದದೀಚಿ ಹೇಳೋ ಮಾತು: ಹರಿ ಅಜ ಸುರರಳಿವಂತಳಿಯಂ ನಿನ್ನೀ ಅಧ್ವರವಳಿವಂತಳಿಯಂ ನೀನಳಿವಂತಳಿಯಂ ಶರಣೆಂದರ ನಿರದಳಿವಂ ಶರಣೆಂದರ ನಳಿಯಂ ಮಲೆತವರ್ಗಳ ನಿರದಳಿವಂ ನೆರ ನಿನ್ನ ಅಳಿಯನೇನೆ. ಅವನು ಅಳಿಯ ಅನ್ನೋ ಪದದಲ್ಲಿ ಶ್ಲೇಷೆಯನ್ನು ತರ್ತಾನೆ. ಹರಿ ಅಜ ಸುರರಳಿವಂತಳಿಯಂ, ಇಲ್ಲಿ ನಿನ್ನ ಯಾಗಕ್ಕೆ ಹರಿ ಅಜ ಸುರರೆಲ್ಲ ಬಂದಿದ್ದಾರಲ್ಲ, ಇವರೆಲ್ಲ ನಾಶವಾಗ್ತಾರೆ ಖಂಡಿತ, ಶಿವನ ಕೋಪಕ್ಕೆ ಇವರೆಲ್ಲ ಪಕ್ಕಾಗ್ತಾರೆ. ಆದರೆ ಅವನು ಅಳಿಯೋದಿಲ್ಲ. ನಿನ್ನೀ ಅಧ್ವರವಳಿವಂತಳಿಯಂ, ನಿನ್ನ ಯಾಗ ನಾಶವಾಗತ್ತಲ್ಲ, ಆ ರೀತಿ ಅವನು ನಾಶವಾಗೋದಿಲ್ಲ. ನೀನು ಅಳಿವಂತಳಿಯಂ, ನೀನು ನಾಶವಾಗೋ ರೀತಿ ಕೂಡ ನಾಶವಾಗೋದಿಲ್ಲ. ಶರಣೆಂದರ ನಳಿಯಂ, ಇಲ್ಲಿವರೆಗೂ ಅಳಿಯ ಅನ್ನೋದು ತಾನೇ ನಾಶವಾಗೋದಿಲ್ಲ ಅಂತ, ಶರಣೆಂದರ ನಳಿಯಂ ನಾಶ ಮಾಡೋದಿಲ್ಲ ಅಂತ ಅರ್ಥದಲ್ಲಿ ಬಳಸ್ತಾನೆ. ಮಲೆತವರ್ಗಳ ನಿರದಳಿವಂ ನೆರೆ ನಿನ್ನ ಅಳಿಯನೇನೆ. ಯಾರು ಕೊಬ್ಬಿ ನಿಂತ್ಕೋತಾರೆ, ಮಲೆತು ನಿಂತ್ಕೋತಾರೆ, ಅವರನ್ನು ಈರದಳಿವಂ, ಅವರನ್ನು ಬಿಡದೇ ನಾಶ ಮಾಡ್ತಾನೆ. ನೆರೆ ನಿನ್ನ ಅಳಿಯನೇನೆ, ನಿನ್ನ ಅಳಿಯ ಅನ್ನಿಸ್ಕೊಂಡವನು ಇಂತಹ ಮಹಾತ್ಮನ ನೀನು ಅರ್ಥ ಮಾಡ್ಕೊ ಅಂತ ಹೇಳಿದಾಗ ದಕ್ಷ ಹೇಳ್ತಾನೆ. ಅವನು ಅದಕ್ಕೆ ಉತ್ತರವಾಗಿ ಶಿವದೂಷಣೆಯನ್ನು ಹೇಗೆ ಮಾಡ್ತಾನೆ ಇಲ್ಲಿ ನೋಡಿ. ಶಿವದೂಷಣೆ ಮಾಡೋದಕ್ಕೆ ದಕ್ಷಂಗೆ ಏನು, ಹಿ ಹ್ಯಾಸ್ ನೋ ರಿಸರ್ವೇಷನ್ಸ್. ಯಾಕೆಂದರೆ ಶಿವದ್ವೇಷಿ ಅವನು, ಶಿವನನ್ನು ಬಾಯಿಗೆ ಬಂದಾಗ ನಿಂದಿಸ್ಬೋದು. ಆದರೆ ರಾಘವಾಂಕನಂಥ ಶಿವಕವಿ ಶಿವದ್ವೇಷಿಯ ಕೈಯಲ್ಲಾದರೂ ಶಿವನನ್ನು ನಿಂದೆ ಮಾಡಿಸೋದುಂಟೆ. ಆದ್ದರಿಂದ ಅವನು ನಿಂದಾ ಸ್ತುತಿರೂಪಕವಾಗಿ ದಕ್ಷನ ಕೈಯಲ್ಲಿ ನಿಂದೆಯನ್ನು ಮಾಡಿಸ್ತಾನೆ. ಹಾಗೆ ಅರೆವೆಣ್ ನಕುಲೀನ ಅನಾಥ ನನಾಮಿಕನು ಉರ್ವರೆ ಅರಿಯಲ ಅಬದ್ಧಂ ಭವ ನಿರ್ಗುಣ ದೈವಂ ಹರನಾಥನ ನೀಂ ನೆನೆಯದಿರನೆ ಮುನಿ ಕಡುಗೋಪಿಸಿದನು ಅದೇ ನನ್ನ ಬಣ್ಣಿಸನು. ಅಂದರೆ ಅವನು ಅರೆವೆಣ್, ಅರ್ಧ ಹೆಣ್ಣು, ಗಂಡು ಅಲ್ಲ ಹೆಣ್ಣು ಇಲ್ಲ, ಶಿಖಂಡಿ ಅವನು. ಅಕುಲೀನನ್ ಅಂದರೆ ಕುಲಗೆಟ್ಟವನು, ಕುಲ ಇಲ್ಲದೆ ಇರುವಂಥವನು. ಅನಾಥನ್ ತಬ್ಲಿ, ಅನಾಮಿಕನು, ಹೆಸರೇ ಇಲ್ಲದೆ ಇರುವಂಥವನು. ಉರ್ವರೆಯ ಅರಿಯಲ ಅಬದ್ಧಂ, ಅಬದ್ಧ ಅಂತಂದರೆ ಒಂದು ಕಡೆ ನಿಂತ್ಕೊಳ್ಳದೆ ಅಲಿತಾ ಇರುವಂಥವನು, ಬಿಕಾರಿ, ಹುಚ್ಚ. ಭವ ನಿರ್ಗುಣ ದೈವ, ಅವನ ಗುಣವೇ ಇಲ್ಲ, ನಿರ್ಗುಣ, ಗುಣವಿಲ್ಲದೆ ಇರುವಂಥ ಅವನನ್ನು ಯಾತಕ್ಕೆ ನೆನೀತೀವಿ ಅನ್ನೋದರಲ್ಲಿ. ಆದರೆ ಪರಮಾತ್ಮನ ವಿಷಯದಲ್ಲಿ ಇದು ಪ್ರತಿಯೊಂದೂ ಸ್ತುತಿಯೇ. ಅರೆವೆಣ್ ಅಂದರೆ ಅರ್ಧನಾರೀಶ್ವರ ಶಿವ. ಅಕುಲೀನನ್, ಶಿವನ್ಗೆ ಎಂಥ ಕುಲ, ಅವನೇ ಲೋಕಜನಕನಾದ್ರಿಂದ ಅವನ ಕುಲ ಅನ್ನೋದೇನಿದೆ. ಅನಾಥನ್, ತಾನೇ ಎಲ್ಲರಿಗೂ ನಾಥನಾಗಿರೋದ್ರಿಂದ ಅವನಿಗೆ ಯಾವ ನಾಥನೂ ಇಲ್ಲ. ಅನಾಮಿಕನ್, ಹೇಳ್ತಾರಲ್ಲ ವೇದಗಳೇ ಪರಮಾತ್ಮನಿಗೆ ಯಾವ ಹೆಸರು ಇಡಕ್ಕೆ ಸಾಧ್ಯವಾಗಿಲ್ಲ, ಅದರಿಂದ ಅವನಿಗೆ ಹೆಸರೇ ಇಲ್ಲದೆ ಇರೋನು. ಉರ್ವರೆಯ ಅರಿಯಲ ಅಬದ್ಧಂ, ಅವನು ಯಾವ ನಿಯಮಕ್ಕೂ ಕಟ್ಟು ಬೀಳೋನಲ್ಲ, ಅವನು ನಿಯಮಗಳನ್ನು ಮಾಡ್ತಾನೆ, ನಿಯಾಮಕ ಅವನು ಹೊರತು ತಾನು ನಿಯಮಗಳಿಗೆ ಕಟ್ಟು ಬೀಳೋನಲ್ಲ. ಆದ್ದರಿಂದ ಅಬದ್ಧಂ ಭವ ನಿರ್ಗುಣ ದೈವಂ, ಪರಮಾತ್ಮ ನಿರ್ಗುಣ ಅಂತನ್ನೋದು ವೇದಗಳೇ ಸಾರ್ತಾ ಇರೋ ಮಾತು. ಅದನ್ನು ದಕ್ಷನ ಬಾಯಿನಲ್ಲಿ ರಾಘವಾಂಕ ನಿಂದೆಯ ರೂಪದಲ್ಲಿ ಸ್ತುತಿಯನ್ನು ಹೇಳಿಸ್ತಾನೆ. ಹೀಗೆ ಸಿಟ್ಟಿಗೆದ್ದ ದದೀಚಿ ಏನು ಮಾಡ್ತಾನೆ, ದಕ್ಷನನ್ನು ಆತನ ದುಷ್ಕಾರ್ಯಕ್ಕೆ ಬೆಂಬಲವಾಗಿ ನಿಂತಂಥ ಸಮಸ್ತ ದೇವತೆಗಳನ್ನು, ಋಷಿಗಳನ್ನು ಶಪಿಸಿ ಅವನು ಹೊರಗಡೆ ಹೊರಡ್ತಾನೆ. ಆವಾಗ ಅಲ್ಲೇ ಅವನು ಹೊರಟಾಗ ದೇವತೆಗಳಿಗೆಲ್ಲ ಹೆದರಿಕೆ ಆಗ್ಬಿಡುತ್ತೆ. ಇಲ್ಲಿದ್ದರೆ ತಮಗೂ ತೊಂದರೆ ಆಗ್ಬೋದು ಅಂತಂದ್ಬಿಟ್ಟು ಎಲ್ಲರೂ ಅವನ ಹಿಂದೆನೇ ಹೊರ ನಡೆಯೋಕ್ಕೆ ಶುರು ಮಾಡಿದಾಗ ನಾರದ ಏನು ಮಾಡ್ತಾನೆ, ಇವ್ರಿಗೆ ಶಿಕ್ಷೆ ಆಗಬೇಕಲ್ಲ, ಆದ್ದರಿಂದ ಇಲ್ಲ ಆಗಿದ್ದಾಯಿತು, ಬಂದವರು ಓಡಿ ಹೋಗಬಾರ್ದು, ಯಜ್ಞವನ್ನು ಮುಂದುವರಿಸಿ ಅಂತ ಅವರನ್ನು ಅನುನಯಿಸಿ ತಾನು ಮಾತ್ರ ಮನಸ್ಸಿನಲ್ಲಿ ಇವರಿಗೆ ತಕ್ಕ ಶಾಸ್ತಿಯನ್ನು ಮಾಡಿಸಬೇಕು ಅಂತ ನಿಶ್ಚಯಿಸಿ ಹೊರ ನಡೀತಾನೆ. ಅವನು ಹೋಗ್ತಾ ಇದ್ದಾಗ ಅವನ ಬೆನ್ನ ಹಿಂದೆ ಯಾಗಶಾಲೆಯ ಶಬ್ದಗಳನ್ನು ಕವಿ ವರ್ಣಿಸ್ತಾನೆ. ಇಲ್ಲಿ ಮಸೆ ಶಸ್ತ್ರವ ಪೂಜಿಸು ಯೂಪವ ನೇಣಿಂ ಬಂಧಿಸು ಅಜಪಸುವೋಲ್ ಒರಲದವೋಲ್ ಗಂಟಲ ಮುರಿ ಮರ್ದಿಸು
ಬಳಿಕುಪಚರಿಸು ಅಂಗಂಗಳನ್ ಅರ್ಚಿಸು ಕೊಯ್ ಪಲಲವ ತೆಗೆ ಶೋಣಿತವ ಬಸಿ ಸುಲಿವಪೆಯಂ ಕಾಸು ಆಹುತಿಯಂ ಕೊಡು ಮಿಕ್ಕೆಸರಂ ರೂಢಾಶಪ್ರಾಶನಮಂ ಮಾಡೆಂಬ ಸರಂ. ಇವೆಲ್ಲ ಯಾಗದಲ್ಲಿ ಇದೆಲ್ಲ ಬರುತ್ತಲ್ಲ, ಶಸ್ತ್ರ ಮಸಿ, ಮಚ್ಚನ್ನು ಚೂಪ್ ಮಾಡ್ಕೋ, ಯೂಪ ಸ್ತಂಭವನ್ನು ಬಿಗಿ, ಅದಕ್ಕೆ ಪಶುವನ್ನು, ಯಜ್ಞ ಪಶುವನ್ನು, ಆಡನ್ನು ನೇಣಿನಿಂದ ಬಿಗಿ, ಆಮೇಲೆ ಅದು ಅಲ್ಲಾಡದೆ ಇರೋ ಥರ ಗಂಟಲನ್ನು ಮುರಿ, ಅದನ್ನು ತುಳಿ, ಆಮೇಲಿಂದ ಅದಕ್ಕೆ ಅದರ ಮಾಂಸವನ್ನು ಕೊಯ್ದು ಅದರ ಮಾಂಸ ತೆಗಿ, ಒಪೆಯನ್ನು ತೆಗಿ, ಅದರ ರಕ್ತವನ್ನು ಬಸಿ, ಅದನ್ನು ಒಪೆಯನ್ನು ಕಾಸಿ ಆಹುತಿ ಕೊಡು, ಇದೆಲ್ಲ ಹೇಳ್ತಾರಲ್ಲ. ಮಿಕ್ಕೆಸರಂ ಪ್ರೋಢಾಶ ಪ್ರಸಾದವಾಗಿ ಹಂಚು, ಇದನ್ನೆಲ್ಲ. ಇದು ಯಜ್ಞದ ವಿಷಯದಲ್ಲಿ ಮಂಗಳಕರವಾದದ್ದೇನೋ ಹೌದು, ಆದರೆ ಇದು ಶಿವವಿರಹಿತವಾದ ಯಾಗ, ಶಿವನಿಲ್ಲದೆ ಇರೋ ಯಾಗ. ಈ ಯಾಗಶಾಲೆಯಿಂದ ಹೊರಡತಂತ ಇದ್ದಂಥ ಶಬ್ದ ಯಾವ ಥರ ಕೇಳಿಸ್ತಾ ಇತ್ತಪ್ಪ ಅಂದರೆ, ಕವಿ ಹೇಳ್ತಾನೆ, ಎಂಬ ಸರಂ ಹೊಲಗೇರಿಯೊಳೊಗೆವಂತಿರೆ ಈಶನ ಸಭೆವುಕ್ಕಂ ನಾರದನು. ಹೊಲಗೇರಿಯಿಂದ ಬರುವಂಥ ಶಬ್ದಗಳ ಥರ ಕೇಳಿಸ್ತಾ ಇತ್ತು. ಈ ಥರ ಕೇಳಿಸ್ತಾ ಇದ್ದಾಗ ನಾರದ ಅದನ್ನು ಬಿಟ್ಟು ಬಂದು ಈಶನ ಸಭೆಯನ್ನು ಹೊಕ್ಕ. ಈ ಸಾಮಾನ್ಯವಾಗಿ ಈ ಯಜ್ಞ ಅಂತನ್ನೋದನ್ನು ಸಾಕಷ್ಟು ಜನ ತಮ್ಮ ತಮ್ಮ ಮತೀಯ ವಿಷಯಗಳನ್ನು ಮುಂದೊಡ್ತಾ ಇದನ್ನು ಇದು ಮಾಡೋಕ್ಕೋಸ್ಕರ ಬಳಸ್ಕೋತಾರೆ. ಪಂಪ ಕೂಡ ಹೇಳ್ತಾನೆ. ಪಂಪ ತನ್ನ ತಾತನಾದಂಥ ಮಾಧವ ಸೋಮಯಾಜಿ ಬಗ್ಗೆ ಹೇಳ್ತಾನೆ. ಮಾಧವ ಸೋಮಯಾಜಿ ಮಹಾಬ್ರಾಹ್ಮಣ, ಅವನು ಸೋಮಯಾಗ ಮಾಡಿದಂಥವನು. ಅವನ ಬಗ್ಗೆ ಪಂಪನಿಗೆ ಇನ್ನಿಲ್ಲದಂಥ ಹೆಮ್ಮೆ. ಆದರೆ ಅವನು ಬ್ರಾಹ್ಮಣ, ಪಂಪ ಜೈನ ತಾನೆ. ಆದರೆ ಈ ಮಾಧವ ಸೋಮಯಾಜಿ ಬ್ರಾಹ್ಮಣ ತನ್ನ ಯಜ್ಞದಿಂದ ತನ್ನ ಯಶಸ್ಸನ್ನು ಹಾಳು ಮಾಡ್ಕೊಂಡ್ಬಿಟ್ಟ ಅನ್ನೋ ಮಾತನ್ನು ಹೇಳ್ತಾನೆ. ವರದಿಗ್ವನಿತೆಗೆ ಮಾಟದ ಕುರುಳಾ ತ್ರೈಭುವನ ಕಾಂತೆಗಂದಲ್ ಕಂಠಾಭರಣ ಮೆನೆ ಮೆರೆದ ತನ್ನಧ್ವರ ಧೂಮದೆ ಕರಿದು ಮಾಡಿದಂ ನಿಜ ಯಶಮಂ. ತನ್ನಧ್ವರ ಧೂಮದೆ ಕರಿದು ಮಾಡಿದಂ ನಿಜ ಯಶಮಂ ಅಂದರೆ ಯಾಗದ ಹೊಗೆ ಮಂಗಳಕರ ಅಂತ ಹೇಳೋದು ಎಲ್ಲರೂ. ಆದರೆ ಪಂಪ ಹೇಳ್ತಾನೆ, ತನ್ನ ಅಧ್ವರ ಧೂಮದಿಂದ ತನ್ನ ತಾತ ಏನು ಮಾಡಿಬಿಟ್ಟ, ತನ್ನ ಯಶಸ್ಸನ್ನು ಕಪ್ಪು ಮಾಡ್ಕೊಂಡ್ಬಿಟ್ಟ. ಅಂದರೆ ಈ ಥರ ಯಾಗ ಮಾಡಿ ಹಾಳಾಗ್ಬೋದಾರಂತ ತಾತ ಅಂತನೋ ಮಾತು. ಅದೇ ಯಾಗ ಪೋಷಕರು ಯಾಗವನ್ನು ಮಂಗಳಕರ ಅಂತ ಅಂದ್ಕೊಳ್ಳುವಂಥವ್ರು ಹೇಗೆ ಹೇಳ್ತಾರೆ, ಗದುಗಿನ ಭಾರತದಲ್ಲಿ ಕುಮಾರವ್ಯಾಸ ಹೇಳ್ತಾನೆ, ಯಾಗವಹ್ನಿಯ ಧೂಮದಲ್ಲಿ ದಿಗುಭಾಗ ವಿವರಣ ಒಡಗಿತು ಹವಿರ್ಭಾಗ ಭೋಜನದಿಂದ ಆದುದು ಅಜೀರ್ಣವಮರರಿಗೆ. ಯಾಗವಹ್ನಿಯ ಧೂಮದಿಂದ ದಿಕ್ಕುಗಳೇ ಮುಚ್ಚೋದವು, ಅಷ್ಟು ಮಂಗಳಕರವಾಗಿ, ಅಷ್ಟು ಚೆನ್ನಾಗಿತ್ತು ಯುಧಿಷ್ಠಿರನ ರಾಜ್ಯ ಅಂತ ಕುಮಾರವ್ಯಾಸ ಹೇಳೋ ಮಾತು. ಇಲ್ಲಿ ದಕ್ಷಿಣ ಯಾಗ ಹೊಲಗೇರಿಯಲ್ಲಿ ಬರ್ತಾ ಇದ್ದಂಥ ಶಬ್ದದ ಥರ ಕೇಳಿಸ್ತಾ ಇತ್ತು. ಹೀಗೆ ಬರ್ತಾನೆ ನಾರದ. ಅವನು ಬಂದಾಗ ಶಿವ ಕರೆದು, ಏನು ಸಮಾಚಾರ ಏನು ಅಂತ ಹೇಳಿದಾಗ ಅವನು ವಿಷಯವನ್ನು ಹೇಳ್ತಾನೆ, ದಕ್ಷಯಜ್ಞದ ವಿಷಯವನ್ನು ಹೇಳ್ತಾನೆ. ಆಗ ಬಹಳ ಬೇಸರಗೊಂಡ ದಾಕ್ಷಾಯಿಣಿ ತಂದೆಯನ್ನು ತಾನು ಸರಿದಾರಿಗೆ ತರ್ತೀನಿ, ಅದಕ್ಕೆ ನನಗೆ ಅವಕಾಶ ಕೊಡು ಅಂತ ಶಿವನನ್ನು ಕೇಳ್ತಾಳೆ. ಅವಳು ಪ್ರಾಮಿಸ್ ಕೂಡ ಮಾಡ್ತಾಳೆ, ಭಿನ್ನಣದಿಂ ಬಿಡಿಸುವೆನ್ ಅಲ್ಲದಿರಲ್ ಕೆಡಿಸುವೆನ್ ಬನ್ನಂ ಬಡಿಸುವೆನ್. ನಾನು ಅವನು ಒಳ್ಳೆ ಮಾತಿನಲ್ಲಿ ಹೇಳ್ತೀನಿ ನನ್ನ ತಂದೆಗೆ. ಅವನು ನನ್ನ ಮಾತನ್ನು ಕೇಳದೇ ಇದ್ದರೆ ಅವನ ಯಜ್ಞವನ್ನು ನಾನು ಹಾಳು ಮಾಡಿಬಿಟ್ಟು ಬರ್ತೀನಿ, ನನಗೆ ಅಪ್ಪಣೆ ಕೊಡು ಅಂತ ಕೇಳ್ತಾನೆ. ಇದು ಹೀಗೆ. ಇಲ್ಲಿ ರಾಘವಾಂಕ ಉದ್ದಕ್ಕೂ ತನ್ನ ಗುರುವಾದ ಹರಿಹರನನ್ನು ಅನುಸರಿಸ್ಕೊಂಡು ಬಂದಿದ್ದಾನೆ ಅಂತ ನಾನು ಹೇಳಿದೆ ಕಥಾಭಾಗದಲ್ಲಿ. ಆದರೆ ಇದೊಂದು ವಿಷಯದಲ್ಲಿ ವೀರಭದ್ರ ದೇವರ ರಗಳೆಯಲ್ಲಿ ದಾಕ್ಷಾಯಿಣಿ ಇಷ್ಟೆಲ್ಲ ಕೇಳೋದೇ ಇಲ್ಲ ಶಿವನನ್ನು. ಈ ಥರ ನಾನು ಹೋಗ್ತೀನಿ, ನನಗೆ ಅಪ್ಪಣೆ ಕೊಡು, ಅದು ಇದು ಅಂತೆಲ್ಲ ಕೇಳೋದೇ ಇಲ್ಲ. ಅವಳು ಏನು ಹೇಳ್ತಾಳೆ ಸಿಂಪಲ್ ಆಗಿ, ತಂದೆ ಮಾಡುವ ಜನ್ನವಂ ನೋಡಲೆಂದಗಜೆ ಇಂದು ಮೌಳಿಗೆ ಭಿನ್ನಪಂ ಮಾಡಲ ಗಿರಿಜೆ ಬೇಡವಂ ಬಗೆವನಲ್ಲೆಲೆ ಗೌರಿ ಹೋಗದಿರು ನಾಡೆ ಮೂರ್ಖಂ ಜರಿವನೆಲೆ ಭಕ್ತೆ ಹೋಗದಿರು ಬೇಡೆಂದು ಬೆಸಸುತ್ತಿರೆ ಕೇಳದೆ ಮಹಾದೇವಿ ಕೂಡೆ ಕರಿಸಿದಳ ಅಮೃತ ಮುಖಿಯರಂ ದೇವಿ. ಅಂದರೆ ಅಲ್ಲಿ ಬೇರೆ ಸಾಮಾನ್ಯ ಹೆಣ್ಣು ಮಕ್ಕಳ ಥರ ನಾನು ತವ್ರ ಮನೆಗೆ ಹೋಗಬೇಕು, ದಕ್ಷ ಯಾಗ ಮಾಡ್ತಾರೆ, ನಮ್ಮಪ್ಪ ಯಾಗ ಮಾಡ್ತಾ ಇದ್ದಾನೆ, ಹೋಗಬೇಕು ಅಂತಂದುಬಿಟ್ಟು ದಾಕ್ಷಾಯಿಣಿ ಹೇಳ್ತಾಳೆ. ಆವಾಗ ಶಿವ ಬೇರೆ ಎಲ್ಲ ಗಂಡಂದ್ರ ಥರನೇ, ಇಲ್ಲ ಹೋಗಬೇಡ, ಅವನು ನಮ್ಮನ್ನು ಇದು ಮಾಡೋದಿಲ್ಲ, ಅವನು ಅವಮಾನ ಮಾಡ್ತಾನೆ, ಹೋಗಬೇಡ ಅಂತ ಬಗೆಯಾಗಿ ಹೇಳ್ತಾನೆ. ಆದ್ರೂ ದಾಕ್ಷಾಯಿಣಿ ಹೋಗ್ತಾಳೆ. ಈ ದಾಕ್ಷಾಯಿಣಿಯ ಚಿತ್ರಣ ಬಹುಶಃ ರಾಘವಾಂಕನಿಗೆ ಸರಿ ಹೋಗಲಿಲ್ಲ ಅಂತ. ಯಾಕೆಂದರೆ ಮಹಾದೇವಿ ಅವಳು ಮಹಾಶಿವಭಕ್ತೆ, ಅವಳು ಈ ಥರ ಮಾಡೋಣ ಅಂತಂದ್ರೆ ಏನು.
ಆದ್ದರಿಂದ ಇಲ್ಲಿ ದಾಕ್ಷಾಯಿಣಿಯ ಪಾತ್ರಕ್ಕೆ ಒಂದು ಒಂದು ಟ್ವಿಸ್ಟ್ ಕೊಡ್ತಾನೆ, ಬೇರೆ ಒಂದು ತಿರುವನ್ನು ಕೊಡ್ತಾನೆ. ಕೊನೆಗೆ ಒಪ್ಪಿಸ್ಬೋದು ಅಂತ ಅಂದ್ಕೊಂಡು ನಂಬ್ಕೊಂಡು ಹೋಗ್ತಾಳೆ. ಆದರೆ ದಕ್ಷ ಅವಳ ಮಾತನ್ನು ಕೇಳೋದಿಲ್ಲ. ಕೊನೆಗೆ ಅವಮಾನ ಮಾಡ್ತಾನೆ. ಹೇಳ್ದೆ ಕೇಳದೆ ಯಾಕೆ ಬಂದಿ, ನಾನು ನಿನ್ನನ್ನು ಕರೀಲೇ ಇಲ್ವಲ್ಲ ಅಂತಾನೆ. ಇದರಿಂದ ಅವಮಾನಿತಳಾದಂಥ ದಾಕ್ಷಾಯಿಣಿ ಅಲ್ಲಿ ಹಾರಿ ದೇಹತ್ಯಾಗವನ್ನು ಮಾಡ್ತಾಳೆ. ಮತ್ತೆ ದಿವ್ಯ ಸ್ವರೂಪಳಾಗಿ ಕೈಲಾಸಕ್ಕೆ ಬಂದು ಶಿವನಿಗೆ ನಡೆದ ವಿಷಯವನ್ನು ಹೇಳ್ತಾಳೆ. ಇದರಿಂದ ಸಿಟ್ಟಿಗೆದ್ದ ಶಿವ ಪ್ರಳಯ ಸ್ವರೂಪಿಯಾಗ್ತಾನೆ. ಇದು ಮೊದಲ ಸಂಧಿಯಲ್ಲಿ ಆಯಿತು. ಎರಡನೇ ಸಂಧಿಯಲ್ಲಿ ವೀರಭದ್ರನ ಜನನ, ಇದು ಬಹಳ ಸ್ವಾರಸ್ಯಕರವಾದಂಥ ಭಾಗ, ಚಿಕ್ಕ ಭಾಗ. ಇದು ಮೊದಲನೇ ಸಂಧಿಗಿಂತ ತುಂಬ ಚಿಕ್ಕ ಭಾಗ. ಇದು ಬಹಳ ಸ್ವಾರಸ್ಯಕರವಾದಂಥ ಘಟ್ಟ. ಇದರಲ್ಲಿ ಶಿವರು ವೀರಭದ್ರನ ಕೋಪಾಟೋಪವನ್ನು ಶಿವ ರಾಘವಾಂಕ ಚಿತ್ರಿಸ್ತಾನೆ. ಏನು ಅವನ ಕಿಚ್ಚು ಹೇಗಿತ್ತಪ್ಪ ಅಂತಂದರೆ, ಶಿವನ ಕೋಪಾಗ್ನಿಯ ಕಿಚ್ಚು ಹೇಗಿತ್ತಪ್ಪ ಅಂತಂದರೆ, ಮನಸಿಜ ದಹನದ ಪುರ ವಿಘಟನದ ಅಂಧಕಮರ್ಧನ ಯಮದಹನದ ಗರಳಾಸುರ ಸುರ ವಿಧ್ವಂಸನದಂದಿನ ಮುಳಿಸಿನ್ಲಿಂದೊಂದಾದನ್ ತುಕ್ಕುವ ಬಲು ಹೊಕ್ಕುವ ಹೊಗೆವ ತನಿಗೋಪಾನಳ ಮಿಂಗದೆ ಗಂಡಂದವನೊಲಿದ ಅನುಕರಿಸುತ್ತಹಿತರು ಬಾಯಿವಿಡೆ ಶಿವ ಶಿವ ಭೋಂಕನೆ ಹಣೆಗಣ್ಣಿನ ಮುಗ್ಗಿಚ್ಚಿನ ಹಗ್ಗಿಯ ಮೊಗ್ಗರದೊಳು ಥಳಥಳಿಸಿದುದು. ಅವನ ಕೋಪ, ಅವನ ಶಿವನ ಜೀವನದಲ್ಲಿ ಅವನು ಬೇಕಾದಷ್ಟು ಸಂಹಾರಗಳನ್ನು ಮಾಡಿದ್ದಾನೆ. ಮನಸ್ಸಿಗೆ ದಹನವನ್ನು ಮಾಡಿದ್ದಾನೆ, ಪುರ ವಿಘಟನವನ್ನು ಮಾಡಿದ್ದಾನೆ, ಅಂಧಕ ಮರ್ದನವನ್ನು ಮಾಡಿದ್ದಾನೆ. ಇದೆಲ್ಲ ಸಂದರ್ಭದಲ್ಲಿ ಬಂದಂಥ ಕೋಪವು ಒಟ್ಟಾಗಿ ಇವತ್ತು ಬಂದುಬಿಟ್ಟಿದೆಯೋ ಏನೋ ಅನ್ನೋ ರೀತಿ ಅವನ ಹಣೆಗಣ್ಣು ಧಗಧಗಿಸ್ತಾ ಉರಿತಾ ಇದೆ. ಆ ಒಂದು ಕಿಚ್ಚಿನ ಇದು ಹೇಗಿತ್ತಪ್ಪ ಅಂತಂದರೆ, ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾನೆ, ಹೋಲಿಕೆ ಕೊಡ್ತಾನೆ. ಕಡೆಗಾಲದ ಕಿಚ್ಚಿನ ಮುಚ್ಚುಳ್ಳೆಗದಂದದೆ, ಕಡೆಗಾಲದ ಕಿಚ್ಚಿನ ಮುಚ್ಚಳವನ್ನು ಯಾರೋ ತೆಗೆದು ಬಿಟ್ಟಿದ್ದಾರೋ ಏನೋ ಅನ್ನೋ ಥರ. ಕಡೆಗಾಲದ ಕಿಚ್ಚಿನ ಮುಚ್ಚುಳ್ದೆಗದಂದದೆ ಗುಡಿಸುವ ನಡುಗಣ್ಣೆವೆಯೊಡೆಯಲ್ ತೊಂಗಲ್ ಗಿಡಿಗೆದರು ತುಕ್ಕಿದ ದಳ್ಳುರಿ ಗಗನವ ತೀವಲು ಬೀವು ಬಿಸಿಯಂ ಕಾದು ಜಡೆಯೊಳ್ ಗಂಗೆಯ ಮಡು ಉಕ್ಕುತ್ತೆಸರೆಡೆ ಹೊಗಲೆಡೆಗಾಣದೆ ಸಸಿ ಬೆವರಿಳಿದುರೆ ಚುಯ್ಯನೆ ದನಿಗೊಡುವ ಸುಧಾಬಿಂದುವಿನೊತ್ತು ವಿಡಿದ ನೆಲಲೆ ವೀರಕುಲಾಧೀಶ್ವರನು. ಅಂದರೆ ಅವನು ಇದರಿಂದ ಹಣೆಗಣ್ಣಿನಿಂದ ಆ ಬೆಂಕಿಗೆ ಬಿಸಿಗೆ ತಲೆಯಲ್ಲಿರೋ ಗಂಗೆ, ದೇವಗಂಗೆ ಮಡು ಉಕ್ಕುತ್ತೆಸರಿಡೆ ಅಲ್ಲಿರೋ ಶಶಿ ಹೊಗಲೆಡೆಗಾಣದೆ, ಎಲ್ಲ ಅವಸ್ಕೊಳ್ಳೋದು, ಗಂಗೆ ಒಳಗೆ ಮುಳುಗೋಣ, ಗಂಗೆನೇ ಕುದೀತಾ ಇದೆ. ಹೊಗಲೆಡೆಗಾಣದೆ ಬೆವರಿಳಿದು ಉರೆ ಚುಯ್ಯನೆ ದನಿ ಕೊಡುವ ಸುಧಾಬಿಂದುವಿನ ಒತ್ತು ಬಿಡಿದು ಆ ಸುಧಾಬಿಂದುವಿನ ಸಂಧಿಯಿಂದ ವೀರಭದ್ರ ಧುಮುಕ್ತಾನಂತೆ ಕೆಳಗಡೆ ಹಣೆಗಣ್ಣಿನಿಂದ. ಆ ಧುಮುಕಿದ ಭಾರಕ್ಕೇನಾಯಿತು, ಅವನು ಹೇಗಿದ್ದ ಇದು ಅಂತಂದರೆ, ಅವನು ಧುಮುಕಿದ ಅಬ್ಬರ ಹೇಗಿತ್ತಪ್ಪ ಅಂತಂದರೆ ನೋಡಿ, ಇಲ್ಲಿ ರಾಘವಾಂಕ ಇದನ್ನು ತರ್ತಾನೆ, ಅನುಕರಣ ವ್ಯಯಗಳನ್ನು ಎಷ್ಟು ಅದ್ಭುತವಾಗಿ ಅವನ ಕೋಪಾಟೋಪವನ್ನು ಚಿತ್ರಿಸೋದಕ್ಕೆ ಹೇಗೆ ಬೇಕೋ ಹಾಗೆ ತರ್ತಾನೆ ನೋಡಿ. ಗುಳು ಗುಳು ಗುಡು ಗುಡು ಚಿಳಿ ಚಿಳಿ ಚಿಟಿ ಚಿಟಿ ಧಗ ಧಗ ಥಳ ಥಳ ಭೂರ್ ಭೂರ್ ಭುಗೆಲೆಂ ಬೊಬ್ಬರ ವೀರ ಇಟ್ಟಲಿಸಲ್ ಕಂಡೆಲೆಲೆಲೆಲೆ ಜಯ ಜಯತು ಬುಬುಬುಬೆಂದು ಗಣೇಶ್ವರರುಲಿಯೇ. ಅಲ್ಲಿ ನೋಡಿ ಅಕ್ಷರಗಳ ಸಂಯೋಜನೆ ನೋಡಿ, ಜಯ ಜಯತು ಬುಬುಬುಬೆಂದು, ಅವು ಬಕಾರ ಕಂಟಿನ್ಯೂಸ್ ಆಗಿ 4 ಸಲ ಬರುತ್ತೆ. ಅದು ಖಂಡಿತ ಬಾಯಿ ತೊಡರೋ ಅಂಥದ್ದು. ಬುಬುಬುಬೆಂದು ಯಾರಿಗೂ ಹೇಳಿ ಟ್ರೈ ಮಾಡ್ಬೋದು ನೀವು. ಆದರೆ ಕವಿಯಲ್ಲೂ ಅವು ಮಾಡಿರೋದೇ ಅದಕ್ಕೆ. ಯಾಕೆಂದರೆ ಗಣೇಶ್ವರರಿಗೆ, ಭೂತಗಣಗಳಿಗೆ ಮಾತು ಹೊರಡ್ತಾ ಇಲ್ಲ, ನಾಲಿಗೆ ತೊದಲ್ತಾ ಇದೆ. ಅದನ್ನು ಕೂಡ ಅಲ್ಲಿ ಅವನು ತರ್ತಾನೆ. ಇಟ್ಟಲಿಸಲ್ ಕಂಡೆ ಲೆಲೆಲೆಲೆ ಜಯ ಜಯತು ಬುಬುಬುಬೆಂದು ಗಣೇಶ್ವರರುಲಿಯೇ ಜಳದಿಗಳು ಉಕ್ಕಲ್ ಕುಳಗಿರಿಗಳು ಕುಂಬಿಡೆ ಧರ ಎಳಿಯಲ್ ನಭ ವದಿರಲ್ ತಾರೆಗಳು ಉದಿರಲು ಶಶಿ ಜಳಜಸಕರ್ ತಿರುಗಲ್ ಚನ್ನದ ಜನ ಜರಿಯಲು ಲಂಘಿಸಿದನು ನಿಚ್ಚಟನು. ಏನಾಗಿದೆ, ಅವನು ಬರ್ತಾ ಇರೋದ್ರ ಶಬ್ದಗಳನ್ನು ಹೇಳ್ತಾನೆ. ಅಷ್ಟು ಭಯಂಕರವಾದ ಧ್ವನಿಗಳೊಡನೆ ವೀರಭದ್ರ ಧುಮುಕಿದ್ದಾನೆ. ಆವಾಗ ಅವನು ಧುಮುಕಿದ ಒಂದು ರಭಸಕ್ಕೆ ಜಲದಿಗಳು ಉಕ್ಕಿದೆ, ಸಾಗರಗಳು ಉಕ್ಕಿದೆ, ಕುಲಗಿರಿಗಳು ಕುಂಬಿಡೆ, ಭಾರಿ ಪರ್ವತಗಳು ಜರದು ಬಿದ್ದೋಗಿದೆ. ಧರ ಎಳಿಯಲ್ ನಭ ವದಿರಲ್ ತಾರೆಗಳು ಉದಿರಲ್, ನಕ್ಷತ್ರಗಳು ಉದುರು ಬಿದ್ದು ಹೋಗ್ತಾ ಇದೆ. ಶಶಿ ಜಳಜಸಖರ್, ಶಶಿ ಅಂತಂದರೆ ಚಂದ್ರ, ಜಳಜಸಖ ಅಂತಂದರೆ ಸೂರ್ಯ. ಚಂದ್ರ ಸೂರ್ಯರು ತಿರುಗುತ್ತಾ ಇದ್ದಾರೆ ಅಂದರೆ ದಿಕ್ಕೆಟ್ಟು ಆಕಾಶದಲ್ಲಿ ತಿರುಗುತ್ತಾ ಇದ್ದಾರೆ. ಜನ್ನದ ಜನ ಜರಿಯಲು ಲಂಘಿಸಿದನು. ಜನ್ನ ಅಂತಂದರೆ ಯಜ್ಞ. ವೀರಭದ್ರನ ಅವತಾರ ಆದಾಗ ಇಡೀ ಭೂಮಿನೇ ಈ ಥರ ಆಗೋಗ್ತಾ ಇದೆ ಅಂದರೆ ಯಜ್ಞದ ಜನಗಳಿಗೆ
ಓಹೋ ಏನೋ ಅಪಾಯ ಕಾದಿದೆ ನಮಗೆ ಅಂತಂದ್ಬಿಟ್ಟು ಜನ್ನದ ಜನ ಜರಿಯಲು ಲಂಘಿಸಿದನು ನಿಚ್ಚಟನು. ಅವನು ಹಾರಿದ್ರಿಂದ ಏನಾಗಿದೆ, ಕಡುಪಿಂ ಹಾರಿದ ಭಾರಕ್ಕೆ ಇಳೆ ಬಿರಿದು ಅಹಿಪನ ಹೆಡೆ ಮುರಿದು ಒಡ್ಡಿದ ಕಮಠನ ಬೆನ್ನಿನ ಕರ್ಪರ ಒಡೆದು ಅಡಿಯಣ ಲೋಕಂಗಳುಡುಗೆ ಕಳೆದುಳಿದ ಮೇಗಣ ಲೋಕಾವಳಿಯ ನಡುವಣ ಬಾಂಧಣ ಗೊರೆಯಲು ಮಕುಟಂ ರುದ್ರನ ಮುಡಿ ಗುರ್ವರ ಹಿಡಿದೇಳ್ನೆಲೆಯ ಮಹಾಸತ್ಯಗೆ ಗಡಿಸಿರ ಕಾವೋ ಎಂಬಂತಿರೆ ಬೆಳೆದ ಧಟಿಂಗತಿ ಬೆಳೆದಾದನು ಶಿವನು. ಹೇಗೆ ಶಿವನ ಹಣೆಗಣ್ಣಿನಿಂದ ವೀರಭದ್ರ ಧುಮುಕಿದ್ದಾನೆ, ಧುಮುಕಿ ನಿಂತುಕೊಂಡು ಸರ್ರನೆ ಬೆಳೆದಿದ್ದಾನೆ. ಎಷ್ಟರ ಮಟ್ಟಿಗೆ ಅಂತಂದರೆ ಅವನ ಮೇಲ್ಗಡೆ ಲೋಕಗಳನ್ನೆಲ್ಲ ಭೇದಿಸ್ಕೊಂಡು ಬೆಳೆದು ನಿಂತಿದ್ದಾನೆ. ಅವನು ಹೇಗೆ, ವೀರಭದ್ರನ ಶರೀರ ಹೇಗಿದೆ ಅಂತಂದರೆ 7 ಛತ್ರಗಳನ್ನು ಒಂದರ ಮೇಲೊಂದು ಹಿಡಿದಿಟ್ಟಿರುವಂಥ ಕಾವೋ ಏನೋ, ಆ 7 ಛತ್ರಗಳನ್ನು ಶಿವನಿಗೆ ವೀರಭದ್ರ ಹಿಡಿದಿದ್ದಾನೋ ಏನೋ ಅನ್ನೋ ಥರ ಕಾಣಿಸ್ತಾ ಇರ್ತಂತೆ. ಮೇಲಿನ 7 ಲೋಕಗಳು 7 ಛತ್ರಿಗಳ ಥರ ಆ ಥರ ಕಾಣಿಸ್ತಾ ಇದ್ದಂತೆ. ಯಾರು ಈ ಥರ ಇದ್ದಕ್ಕಿದ್ದಾಗೆ ಹುಟ್ಟಿ ಈ ಥರ ಬೆಳೆದು ಬಿಟ್ನಲ್ಲ ಅಂತ ಶಿವನಿಗೆ ಆಶ್ಚರ್ಯವಾಗೋಯ್ತಂತೆ. ಆವಾಗ ಹೇಳ್ತಾನೆ, ಶಿವ ಯೋಚನೆ ಮಾಡ್ತಾನೆ, ಸನಿತಾನೆ, ಇವಾಗ ಏನಾಗಿದೆ, ತನ್ನ ಕೋಪವೆಲ್ಲ ಅದು ಸಾರ ಸರ್ವಸ್ವ ಕೂಡ ವೀರಭದ್ರನ ವೇಷದಲ್ಲಿ, ವೀರಭದ್ರನ ರೂಪದಲ್ಲಿ ಶಿವನನ್ನು ಬಿಟ್ಟು ಈಚೆ ಬಂದುಬಿಟ್ಟಿದೆ. ಈಗ ಶಿವ ಶಾಂತಮೂರ್ತಿ. ಈಗ ಅವನು ಮನಸ್ಸನ್ನು ಶಾಂತವಾಗಿ ಶಾಂತ ಸ್ಥಿತಿಯಲ್ಲಿ ಯೋಚನೆ ಮಾಡಬಲ್ಲ. ಅವನು ಯೋಚನೆ ಮಾಡ್ತಾ ಇದ್ದಾನೆ. ಒಡಲೊಳಗುಳ್ಳೆನ್ನ ಮಹಾ ಕೋಪಂಗಡ ಬಂದಡೆದು ಉರಿಗಣ್ಣಿಂ ಪೊರ ಮಾಡಲು ಉಳಿದತಿ ಶಾಂತಿಯ ಮಡುವೆನಿಸುತ್ತಂ ತಾನೇಕರಿಯದೆ ಕೆರಳಿದನ್ ಏಕಿವ ಜನಿಸಿದನೆಂದು ದೃಢ ಬೆರಗಾಗುತ್ತೆ. ಯಾಕೆ ನನಗೆ ಕೋಪ ಬಂತು, ಯಾತಕ್ಕೆ ಇವನು ಹುಟ್ಟಿದ, ಅವನಿಗೆ ಶಿವನಿಗೆ ಏನೂ ಅರ್ಥವಾಗ್ತಾ ಇಲ್ಲ. ಈ ಥರ ಆಗಿ ಅನ್ಕೋತಾ ಇದ್ದಾನೆ. ಆದರೆ ಇವನು ಅಂದ್ಕೊಳ್ಳೋದಕ್ಕೂ ಅವಕಾಶ ಕೊಡದಿರೋ ಹತ್ರ ವೀರಭದ್ರ ಬೆಳೀತಾ ನಿಂತಿದ್ದಾನೆ. ಅವನು ಪ್ರಪಂಚವನ್ನು ನಾಶ ಮಾಡಿಬಿಡ್ಬೇಕು ಅಂತ ಹೊರಡ್ತಾ ಇದ್ದಾನೆ. ತಕ್ಷಣ ನೋಡಿ, ಅಲ್ಲಿ ಒಂದು ಹಿಂದಿನ ಸಾಲಿನಲ್ಲಿ ಶಾಂತವಾಗಿ ಯೋಚನೆ ಮಾಡೋ ಶಿವ ಮುಂದೆ ಗಾಬರಿಯಾಗಿ ಪ್ರತಿಕ್ರಿಯೆ ಮಾಡ್ತಾನೆ. ನೋಡಿ, ತಾನೇಕರಿಯದ ಕೆರಳಿದನು ಏಕಿವ ಜನಿಸದೆಂದು ದೃಢ ಬೆರಗಾಗುತ್ತೆ. ಹೋ ಹೋ ಸೈರಿಸು ಸೈರಿಸು ಬಿಡು ಬಿಡು ಕೋಪವ ನುಡುಗುಡು ಗಚ್ಚಿದಯವನ್ ಈ ಬಡಲೋಕಂಗಳ ನೆಡಗಿಡಿಸಿದರೇನೆ ಕಣ್ಗಳ ಒಡುವಂದವ ಧರಿಸಿದನು. ತಡಿ 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 ಹಾಳು ನೀನು ಲೋಕನೇ ನಾಶ ಮಾಡಿಬಿಡ್ಬೇಡ, ತಡಿ ತಡಿ ತಡ್ಕೋ, ಶಾಂತವಾಗು ಶಾಂತವಾಗು ಅಂತ ಶಿವ ವೀರಭದ್ರನಿಗೆ ಹೇಳ್ತಾನೆ. ಶಿವ ಒಡೆಯತಾನೆ. ಶಿವನ ಆಣತಿಯಂತೆ ವೀರಭದ್ರ ಕಣ್ಗಳ ಒಡುವಂದವ ಧರಿಸಿದನು. ಆಯಿತು. ಹೀಗೆ ಅವನು ಕಣ್ಣಿಗೆ ದಕ್ಕುವಂಥ ರೂಪವನ್ನು ಧರಿಸ್ತಾನೆ. ಆದರೆ ಆ ರೂಪ ಆದರೂ ಹೇಗಿರುತ್ತೆ, ನೋಡೋಕ್ಕೆ ಶಾಂತವಾಗಿರುವಂಥ ರೂಪ ವೀರಭದ್ರಂದು ಅಂತ. ಆ ಶಾಂತವಾಗಿರೋ ರೂಪವೇ ಹೇಗಿರುತ್ತೆ ಅಂತ ರಾಘವಾಂಕ ವರ್ಣಿಸ್ತಾನೆ. ನೋಡಿ, ಸೊಡರ್ಗುಡಿ ಬೆಳಗಿನ ಮೈವಣ್ಣಂ ನಿಡು ಜಡೆ ಮುಡಿ ನಡುನೆತ್ತಿಯ ಲಿಂಗಂ ಮಕುಟಂ ಫಣಿಕುಂಡಲ ಕುಡಿಗಣ್ಣುರಿಗೆದರುವ ಪಂಚಮುಖಂ ನಿಡುದಾಡೆಗಳೆಸವ ಸಹಸ್ರಭುಜಂ ಉಡುಗೆಯ ಚಲ್ಲಣ ಕಿಗ್ಗಟ್ಟಿನ ಭೀಳಾಯುಧ ಬಿಡುವ ಶಿರೋಮಾಲಾಭರಣಗಳೆಂಬಗ್ಗದ ತೊಡೆವು ಅಹಿತರ ಹಾಹೆಗಳೆಳೆಯಲು ವೀರೇಶನ ನಿಲುವ ಆರನ್ನಡೆಸಿ. ಅವನು ವೀರಭದ್ರನ ಶರೀರ ಕಾಂತಿ ಹೇಗಿದೆ, ಸೊಡರ್ಗುಡಿ ಬೆಳಗಿನ ಮೈಬಣ್ಣ ಉರಿತಾ ಇರೋ ದೀಪದಂತಹ ಕಾಂತಿ, ನಿಡು ಜಡೆ ಉದ್ದವಾಗಿರೋ ಜಟಾಜೂಟ, ಮುಡಿ ನಡುನೆತ್ತಿಯ ಲಿಂಗಂ, ನಡುನೆತ್ತಿಯಲ್ಲಿ ಲಿಂಗ ಇದೆ, ಮಕುಟಂ ಫಣಿಕುಂಡಲ ಕುಡಿಗಣ್ಣು, ಅವನಿಗೆ ಶಿವನ್ ಥರನೇ ಕೆಂಡ ಉಗುಳುವಂಥ ಕಣ್ಣುಗಳು, ಪಂಚಮುಖಂ ಕುಡಿಗಣ್ಣೆ ಉರಿಗೆದರುವ ಪಂಚಮುಖಂ ನಿಡುದಾಡೆಗಳೆಸೆವ ಸಹಸ್ರ ಭುಜಂ, ನಿಡುದಾಡೆಗಳು ಹಲ್ಲುಗಳು, ಉದ್ದವಾಗಿರುವಂಥ ಕೋರೆ ಹಲ್ಲುಗಳು, ಎಸೆವ ಸಹಸ್ರ ಭುಜಂ 1000 ಭುಜಗಳು, ಉಡುಗೆಯ ಚಲ್ಲಣ ಕಿಗ್ಗಟ್ಟಿನ ಭೀಳಾಯುಧ, ಭಯಂಕರವಾಗಿರುವಂಥ ಆಯುಧವನ್ನು ಚಲ್ಲಣಕ್ಕೆ ಕಟ್ಕೊಂಡಿದ್ದಾನೆ ಸೊಂಟಕ್ಕೆ, ಬಿಡುವ ಶಿರೋಮಾಲಾಭರಣಗಳು, ತಲೆಗಳ ಆಭರಣವನ್ನು ಹಾಕ್ಕೊಂಡಿದ್ದಾನೆ ವೀರಭದ್ರ. ಇಂತಹ ವೀರಭದ್ರನ ರೂಪ ಯಾರನ್ನು ತಾನೇ ನಡೆಸಲ್ಲ. ಆಮೇಲೆ ಅವನು ಬಹಳ ಭಯಂಕರವಾದ ಶಬ್ದವನ್ನು ಮಾಡ್ತಾ ಇದ್ದಾನೆ ವೀರಭದ್ರ. ಇದರಲ್ಲೂ ಮತ್ತೆ ಅನುಕರಣಾವ್ಯಯವನ್ನು ತರ್ತಾನೆ. ಘಲ 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 ಚಟ 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 ಘಂ ಘಂ ಘಲ ಘಲ ಘಲವೆಂಬುಲುಹಿನ ಭುಜ ಶಾಖೆಗೆ ದಿಗು ಭಿತ್ತಿಯ ಹೊಲಗೆಯ ಕುರಿ ಹರಿಯಲು ಕೈ ಎತ್ತಿದೊಡ ಆಗಸ ದೊಡ್ಡೊಡೆ ಅರಮನೆಯ ತೊಲೆ ಮುರಿಯಲು ನೆಲನಂ ಘಟ್ಟಿಸೆ ಕಮಠನ ಬೆನ್ನೆಲು ತೆಗ್ಗಲ್ ತಿರುಪಿನ ಗಾಳಿಗೆ ದಿಗ್ನಾಥರ್ ನೆಲೆದಪ್ಪಲ್
ಠಕ್ಕಿಸಿ ಭಾಷೆಯನ್ನು ಅವಧರಿಸೆಂದನು ಪಟುಭಟನು. ಅಂದರೆ ಅವನು ಅವನ 1000 ಕೈಗಳು ಆಯುಧಗಳನ್ನು ಹಿಡ್ಕೊಂಡಿರುವಂಥ 1000 ಕೈಗಳು ಒಂದಕ್ಕೊಂದು ಬಡಿತಾ ಘಲ 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 ಚಟ 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 ಘಮ್ ಘಮ್ ಅಂತ ಶಬ್ದ ಬರ್ತಾ ಇದೆ. ಅವನು ಕೈ ಎತ್ತುತ್ತಾನಲ್ಲ, ಆ ಕೈ ಎತ್ತದಾಗ ಆಗಸದ ಚಾವಣಿ ಮುರಿದೋಗಿ ಅಜನ ಅರಮನೆಯ ತೊಲೆ ಮುರಿಯಲು ಬ್ರಹ್ಮನ ಅರಮನೆ ತೊಲೆ ಮುರಿದೋಯ್ತಂತೆ. ಇಲ್ಲಿ ಭೂಲೋಕದಲ್ಲಿ ಅಥವಾ ಇಲ್ಲಿ ಏನೇನೇ ಆದ್ರೂ ಬ್ರಹ್ಮಂಗೆ ಪಾಪ ತೊಂದರೆ. ಇವನು ಹೇಳ್ತಾನೆ, ಇದಾದರೆ ಇವನು ಕೋಪ, ವೀರಭದ್ರ ಬಹಳ ಕೋಪದಲ್ಲಿದ್ದಾನೆ. ಹರಿಹರ ಕುಂಬಾರ ಗುಂಡಯ್ಯನ ರಗಳೆಯಲ್ಲಿ ಹೇಳ್ತಾನೆ, ಅಲ್ಲಿ ಶಿವನ ಆನಂದ ತಾಂಡವವೇ ನೋಡಿ ಯಾವ ಥರ. ಅದು ನನಗೆ ತುಂಬ ಪ್ರಿಯವಾದ ಪದ್ಯ. ಇಲ್ಲಿಗೆ ಸಂಬಂಧಪಟ್ಟಿದ್ದಲ್ಲದೆ ಇದ್ರೂ ಅದನ್ನು ಒಂದು ಹೇಳ್ತೇನೆ ನಾನು. ಒಂದು ಪದಂ ಪಾತಾಳಮನುತ್ತಲ್, ಒಂದು ಪದಂ ಬ್ರಹ್ಮಾಂಡವನೆತ್ತಲ್, ಜಡಗಳ್ ಬೆಂಬಳಿ ವಿಳಿದಾಡುತ್ತಿರೆ, ಮುಡಿಯೊಳ್ ಸುರನದಿ ತುಳುಕಾಡುತ್ತಿರೆ, ತಡಿಯೊಳ್ ಶಶಿಕಳೆ ಎಲ್ಲಾಡುತ್ತಿರೆ, ಕಡುಚಳ್ ಬಳಕಂ ಕುಣಿದಾಡುತ್ತಿರೆ, ಮಿಸುಗುವ ಢಮರುಗ ಢಂ ಢಣ ಢಣವೆನೆ, ತಿಸುಳದಿ ಹರಿಯುವ ತಾರಂ ತಿರ್ರನೆ ತಿರುಗುತ್ತಿರೆ, ಅಹಿಗಳ್ ಹೆಡೆಯತ್ತಲ್. ಹಾವುಗಳು ಹೆಡೆ ಆಡಿಸ್ತಾ ಇದೆ ಶಿವ ನೃತ್ಯ ಮಾಡುವಾಗ. ಅಹಿಗಳ್ ಹೆಡೆಯತ್ತಲ್, ಕರಿಯ ತೊವಲ್ ನಭಮಂ ಜೋಹರಿಸಲು, ಸರಸಿಜ ಭವನ ಶಿರಂ ಬೊಬ್ಬಿಡುತ್ತಿರೆ. ಸರಸಿಜ ಭವ ಅಂದರೆ ಬ್ರಹ್ಮ, ಸರಸಿಜ ಭವನ ಶಿರಂ ಬೊಬ್ಬಿಡುತ್ತಿರೆ, ಸುರರ ಶಿರೋಮಾಲೆಗಳು ಇವುತ್ತಿರೆ. ಎಲ್ಲ ಸುರರು ತಮ್ಮ ತಲೆಗಳನ್ನು ತೂಗ್ತಾ ಇದ್ದಾರೆ. ಹೊಂಗೆಜ್ಜೆಗಳ ರವಂ ಗುಲು ಗುಲುಕೆನೆ, ತೊಂಗಲ ಗಂಟೆ ಢಣಂ ಢಣ ಢಣಲನೆ, ಆಡಿದನ ಆಹಾಶಂಕರನ್, ಆಡಿದನ ಗುಂಡನ ಮುಂದೀಶ್ವರ. ಆದರೆ ಇದು ಆನಂದ ತಾಂಡವ, ಶಿವನ ನೃತ್ಯದ ಸೊಗಸನ್ನು ಹರಿಹರ ವರ್ಣಿಸ್ತಾನೆ. ಆದರೆ ಇಲ್ಲಿ ಸಂದರ್ಭ ಬೇರೆ. ಇಲ್ಲಿ ವೀರಭದ್ರ ಬಹಳ ಕೋಪದಿಂದ ನಡಗಿಸ್ತಾ ನಿಂತಿದ್ದಾನೆ ಪ್ರಪಂಚವನ್ನೆಲ್ಲ. ಈವಾಗ ಶಿವ ಇವನನ್ನು ಸಮಾಧಾನ ಮಾಡಬೇಕು. ಶಿವನ ಕೋಪ ಬಂದಿತ್ತು, ಶಿವನ ಕೋಪದ ಪ್ರತಿರೂಪವಾಗಿ ವೀರಭದ್ರ ಹುಟ್ಟಿದ. ಇವಾಗ ಶಿವನಿಗೆ ಅವನನ್ನು ಸಮಾಧಾನ ಮಾಡುವಂಥ ಪರಿಸ್ಥಿತಿ. ಹೇಳ್ತಾನೆ ಶಿವ, ಬಿಡು ಬಿಡು ಸೂರುಳ ನಿಡಬೇಡೊಪ್ಪಿಡಿ ತೃಣಮಂ ಸುಡುವೊಡೆ ತಳಿಯಂ ಹೊತ್ತಿಸುವರೆ. ಒಪ್ಪಿಡಿ ತೃಣಮಂ, ಒಂದು ಹಿಡಿ ಹುಲ್ಲನ್ನು ಸುಡಬೇಕು ಅಂತಂದುಬಿಟ್ಟು ಸೌದೆ ದಿಮ್ಮಿನ ಯಾರಾದರೂ ಹೊತ್ತಿಸ್ತಾರಾ? ಖಂಡಿತ ಹಾಗೆ ಮಾಡಬೇಡ, ತಡಿ, ಸ್ವಲ್ಪ ಪ್ರತಿಜ್ಞೆ ಮಾಡಬೇಡ, ಅದನ್ನು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಜನ್ನದ ಜನದೆಡೆಗಟ್ಟುವೆನೇನೆ, ನಾನು ನಿನ್ನನ್ನು ಯಜ್ಞಕ್ಕೆ ಕಳಿಸ್ತಾ ಇದ್ದೀನಿ, ಒಂದು ಕೆಲಸಕ್ಕೋಸ್ಕರ ಕಳಿಸ್ತಾ ಇದ್ದೀನಿ. ಬೆಸಸದ ಮುನ್ನಂ ನೀ ಪರಿ ಮರೆದರಿಯದೆ, ನಾನು ಹೇಳೋಕ್ಕೆ ಮುಂಚೆ ನೀ ಈ ಥರ ನಡ್ಕೋತಾ ಇದ್ದಿ. ಅರಿಯದೆ ಬೆಸಸಿದೊಡೆ ಗಡಣದ ದೇವರ ಹಣೆಯಕ್ಕರಮಂ ತೊಡೆಯದೆ ಬಿಡುವ. ಗಡಣದ ದೇವರು ಅಂತಂದರೆ ಪ್ರಪಂಚವನ್ನು ಸೃಷ್ಟಿ ಮಾಡಿದಂಥ ದೇವರು ಬ್ರಹ್ಮನೇ ಎಲ್ಲರಿಗೂ ಹಣೆ ಬರಹ ಬರೆಯೋನು. ನೀನು ಅವನ ಹಣೆ ಬರಹನೇ ಅಳಿಸ್ಬಿಡ್ತಿ, ಬಿಟ್ಟರೆ ನೀನೇನು ಮಾಡಬೇಡ, ತಡಿ, ನಾನು ಹೇಳ್ತೀನಿ, ತಡಿ. ಈ ಸೊಂದ ಕೆಣೆ ಇಲ್ಲೇನೆ, ಇಷ್ಟೊಂದಕ್ಕೆಲ್ಲ ಇದಿಲ್ಲ, ನಾ ಹೇಳ್ತೀನಿ, ನೀನು ಮಾಡಬೇಕು ಅಂತಂದಾಗ ದೇವರ ಬೆಸಸೆಂದನು ವೈರಿ ಭಯಂಕರ. ಆಯಿತು, ಹೇಳಿ, ನೀವೇನು ಹೇಳ್ತೀರೋ ಅದನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಅಷ್ಟು ಹೇಳಿದ ಮೇಲೂ ಶಿವನಿಗೆ ಇವನ ಮೇಲೆ ನಂಬಿಕೆ ಇಲ್ಲ. ಯಾಕೆಂತಂದರೆ ಪ್ರಳಯ ಕಾಲದ ವೀರಭದ್ರ ಹುಟ್ಟೋದೇ ಪ್ರಳಯ ಮಾಡೋದಕ್ಕೋಸ್ಕರ. ಅಂಥದ್ರಲ್ಲಿ ಇವನು ಸುಮ್ಮನೆ ಹೀಗೆ ಮಾಡು ಅಂತಂದ್ರೆ ಮಾಡ್ತಾನ? ತನ್ನ ಮಾತು ಕೇಳದೇ ಇದ್ರೆ ಏನು? ಅದಕ್ಕೆ ಶಿವ ಇನ್ನೊಂದ್ಸಲ ಹೇಳ್ತಾನೆ, ಅಲ್ಲದ ಕೆಲಸವ ನೆನಗಿತ್ತಂ ಶಿವನೆಂದೆನಲಿಲ್ಲಂ. ನನ್ನ ಯೋಗ್ಯತೆಗೆ ತಕ್ಕಂಥ ಕೆಲಸ ಕೊಡಲಿಲ್ಲ ಶಿವ ಅಂತ ಅನ್ನಬಾರ್ದು. ನಾನು ಹೇಳ್ತೀನಿ ನಿನಗೆ, ನನ್ನ ಯೋಗ್ಯತೆಗೆ ತಕ್ಕಂಥ ಕೆಲಸ ಅಲ್ಲ ಇದು ಅಂತ ಅನ್ನಬಾರ್ದು. ನಾನು ಹೇಳಿದ್ದೀನಿ ಮಾಡಬೇಕು. ನಿನಗರಿಹುವೆನ್, ನಾ ಹೇಳ್ತಾ ಇದ್ದೀನಿ ಈಗಲೇ. ಅಲ್ಲದೆ ಜಳನಿಧಿಗಳನ್ನೆಲ್ಲವನ ಆಪೋಷಣವೆತ್ತುವ ಸತ್ವದ ವಿಷ್ಣು ಪ್ರಮುಖ ಸುರಾಧಿಪರು ಅಲ್ಲಿಯ ಕಾಹಿಂಗೈದರೆ. ಅಲ್ಲಿ ಇಡೀ ಪ್ರಪಂಚದ ಸಮುದ್ರವನ್ನೆಲ್ಲ ಹೀರು ಬಿಡುವಂಥ ಸಾಮರ್ಥ್ಯ ಇರುವಂಥ ವಿಷ್ಣುವೇ ಮೊದಲಾದ ಸುರರು ಅಲ್ಲಿದ್ದಾರೆ. ನೀನು ಅಂಥವರಂ ಕೊಲ್ಲದೆ ಕೊಂಡಿಂದೇ ತಂದೊಪ್ಪಿಸು. ಅವ್ರು ಯಾರನ್ನೂ ನೀನು ಸಾಯಿಸೋ ಹಾಗಿಲ್ಲ, ತಂದು ನನಗೆ ಒಪ್ಪಿಸ್ಬೇಕು ನೀನು, ಇಷ್ಟೇ ಕೆಲಸ ನೀನು ಅಂತ ಹೇಳಿ ವೀರರ ಬಲ್ಲಹ ಹೋಗೆಂದಂ ಪಿತೃಪತಿ ಹೃದ್ಭ್ರಮರನು ರತಿವಲ್ಲಭದಲ್ಲಣನು. ಆಯಿತು, ಇಷ್ಟು ಮಾಡು, ನೀನು ಹೋಗು ಅಂತ ಹೇಳಿ ಅವನನ್ನು ಆಶೀರ್ವಾದ ಮಾಡಿ ಕಳಿಸ್ತಾನೆ. ಆಯಿತು, ವೀರಭದ್ರ ಹೇಳ್ತಾನೆ, ಆಯಿತು, ನೀನು ಹೇಳಿದ ಮಾತನ್ನು ನಾನೇನೋ ಒಪ್ಕೋತೀನಿ, ಅಪ್ಪಡೆ ಇನ್ನು ಮೀರಿ ನಾನು ಯಾರನ್ನೂ ಕೊಲ್ಲಲ್ಲ. ಆದರೆ ನೋಡಿ, ದೇವತೆಗಳು ಎಷ್ಟು ಒಣಜಂಬಗಾರರು ನಿನಗೆ ಗೊತ್ತು. ಅವರನ್ನು ನೋಡಿ ಎಂಥವ್ರಿಗೂ ಕೋಪ ಬರುತ್ತೆ. ನಿನಗೇ ಕೋಪ ಬಂತು, ನನಗೆ ಕೋಪ ಬರಲ್ವಾ? ಇನ್ನು ನನ್ನ ಅನುಚರರು ಕೋಪಿಸ್ಕೊಂಡು ನನ್ನ ಮಾತನ್ನು ಮೀರಿ ಅವರನ್ನು ಪುಡಿಗಟ್ಟಿಬಿಟ್ರೆ ಏನು ಮಾಡಲಿ ಅಂತ ಕೇಳಿದಾಗ, ನೋಡು, ಯಾರು ನಿನಗೆ ಶರಣು ಬರ್ತಾರೋ ಅವರನ್ನು ಕಾಪಾಡು, ಮಲೆತವರನ್ನು ಕೊಲ್ಲು, ನಿನ್ನ ವಿವೇಕಕ್ಕೆ ತಕ್ಕ ಹಾಗೆ ಮಾಡು ಅಂತಂದಾಗ ವೀರಭದ್ರ ಸಂತೋಷದಿಂದ ಸರಿ ಆಯಿತು, ನನ್ನ ಪರಾಕ್ರಮಕ್ಕೆ ತಕ್ಕಂಥ
ಬಲಶಾಲಿಯಾದಂಥ ಒಬ್ಬ ಸಂಗಾತಿ ನನಗೆ ಬೇಕು ಅಂತಂದಾಗ ಶಿವ ಅವನ ಸಂಕಲ್ಪ ಮಾತ್ರದಿಂದ ಪಾರ್ವತಿಯ ಶಕ್ತಿ ಸ್ವರೂಪಳಾದಂಥ ಘೋರ ರೂಪಿಣಿಯಾದಂತಹ ಭದ್ರಕಾಳಿಯನ್ನು ಸೃಷ್ಟಿ ಮಾಡ್ತಾರೆ. ಅಲ್ಲೇ ಆಕೆಯನ್ನು ಭದ್ರಾಣಿಯನ್ನು ಭದ್ರನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಇಬ್ಬರೂ ಕೂಡ ಭದ್ರಾಣಿಯರಿಬ್ಬರು ದಕ್ಷ ಯಜ್ಞನಾಶಕ್ಕೋಸ್ಕರ ಹೊರಡ್ತಾರೆ. ಅವನ ಅಪ್ಪಣೆಯಂತೆ ಅವನು ವೀರಭದ್ರ ಅಲ್ಲಿ ಹೋಗಿದ್ದ ಭೂತಗಣಗಳೊಡನೆ ಯಜ್ಞಶಾಲೆಗೆ ಹೋಗಿ ಅಲ್ಲಿ ಯಜ್ಞನಾಶವನ್ನು ಮಾಡಿ ದಕ್ಷನ ತಲೆ ಕತ್ತರಿಸಿ, ದಕ್ಷ ಪತ್ನಿ ಪ್ರಾರ್ಥನೆ ಮಾಡ್ತಾಳೆ ಇದು ಮಾಡಬೇಡ ಅಂತ. ಆವಾಗ ಯಾಗ ಪಶು ಮೇಕೆ ಇರುತ್ತಲ್ಲ, ಆ ಮೇಕೆಯ ತಲೆಯನ್ನು ದಕ್ಷನ ದೇಹಕ್ಕೆ ಜೋಡಿಸಿ ಜೀವದಾನ ಮಾಡ್ತಾನೆ. ಸರಿ, ದಕ್ಷನ ಪಾಪ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಂಥ ಅಗ್ನಿಯನ್ನು, ಇತರ ದೇವತೆಗಳನ್ನು ಎಲ್ಲ ಚೆನ್ನಾಗಿ ಬಡಿದು ಬಂಧಿಸಿ ಶಿಕ್ಷೆ ಮಾಡಿ ಅವರನ್ನೆಲ್ಲ ತರುಬಿಕೊಂಡು ಕೈಲಾಸಕ್ಕೆ ತರ್ತಾರೆ. ತರುವಾಗ ಈ ಸಾಮಾನ್ಯವಾಗಿ ಯುದ್ಧಕ್ಕೆ ಹೋದಾಗ ವಾರ್ ಟ್ರೋಫಿ ಅಂತ ತರ್ತಾರಲ್ಲ, ಅಲ್ಲಿಂದ ಅದು ಏನೋ ಇವರು ವಾರ್ ಟ್ರೋಫಿಗಳನ್ನು ತರ್ತಾರೆ. ಏನು ವಾರ್ ಟ್ರೋಫಿ ಅಂತ ಅನ್ನೋದನ್ನು ರಾಘವಾಂಕ ಹೇಳ್ತಾನೆ. ಖಳದಕ್ಷನ ಹೆಡಗುಡಿಯನು ಅಲ್ಲವಾ, ಅದು ನೆಕ್ಸ್ಟು ಅವ್ರಿಗೆ ಹೇಗೆ ಎಳ್ಕೊಂಬರ್ತಾ ಇದ್ದಾರೆ ಅವರನ್ನು ಅಂತ ಹೇಳ್ತಾರೆ. ಖಳದಕ್ಷನ ಹೆಡಗುಡಿಯನು ದಿಗಧೀಶರ ಮುಂದಲೆಯನು ಮುನಿಗಳ ಗಡ್ಡಂಗಳನ್ ಅಮರರ ಹೆಡತಲೆಯನು ಯಜ್ಞನ ಕುಡಿಗೈಯನು ಸತಿಯರ ಸೆರೆಯನು ಹಿಡಿದತಿ ನಡೆಸುತ್ತಾ. ಇಲ್ಲಿ ವಾರ್ ಟ್ರೋಫಿ ಕುಲಿಶಂ ಚಕ್ರಂ ಮೊದಲಾದ ಆಯುಧಮಂ ತಳೆದು ಉಳಿದ ಐರಾವತ ಮೊದಲೆನಿಸಿದ ವಾಹನ ಸಂಕುಲಮಂ ನಲಿದೇರಿ ಗಣಗಳು ನಡೆದರು ಸಂಭ್ರಮವನ್ ಅದನ್ನೇ ವರ್ಣಿಸುವೆನು. ಎಲ್ಲರನ್ನು ಹಿಡ್ಕೊಂಡು ಎಳ್ಕೊಂಡು ಬರ್ತಾ ಇದ್ದಾರೆ. ಹೇಗೆ ಎಳ್ಕೊಂಡು ಬರ್ತಾ ಇದ್ದಾರೆ? ದಕ್ಷನ ತಲೆ ಚುಟ್ಟನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ದೇವತೆಗಳನ್ನು, ಎಲ್ಲ ದಿಕ್ಪಾಲಕರ ಮುಂದಲಗಳನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ. ಮುನಿಗಳ ಗಡ್ಡವನ್ನು ಹಿಡ್ಕೊಂಡು ಎಳ್ಕೊಂಡು ಬರ್ತಾ ಇದ್ದಾರೆ. ಅಮರರ ಹೆಡತಲೆಗಳನ್ನು, ಯಜ್ಞನ ಕುಡಿಗೈಯನ್ನು, ಬೆಂಕಿಗೆ 3 ಕೈ ಅಂತಂದುಬಿಟ್ಟು, ಯಜ್ಞೇಶ್ವರನಿಗೆ 3 ಕೈ ಅಂತಂದುಬಿಟ್ಟು ಹೇಳುತ್ತೆ. ಆ 3 ಕೈಗಳನ್ನು ಹಿಡ್ಕೊಂಡು ಸತಿಯರ ಬೇರೆ ದೇವತಾ ಸ್ತ್ರೀಯರನ್ನೆಲ್ಲ ಹಾಗೆ ಹಿಡಿದು ಎಳ್ಕೊಂಡು ಬರ್ತಾ ಇದ್ದಾರೆ ಅವರನ್ನು. ಕುಲಿಶಂ ಚಕ್ರಂ ಅವರ ಎಲ್ಲ ಆಯುಧಗಳನ್ನು ಸೀಸ್ ಮಾಡಿಕೊಂಡು ಇವರು ಕ್ಯಾಪ್ಚರ್ ಮಾಡಿ ಕಾನ್ಫಿಸ್ಕೇಟ್ ಮಾಡಿಕೊಂಡು ಎಲ್ಲನೂ ತೊಗೊಂಡ್ಬರ್ತಾ ಇದ್ದಾರೆ. ದಾರಿಯುದ್ದಕ್ಕೂ ಜನ ವೀರಭದ್ರನಿಗೆ ಜೈಕಾರ ಹಾಕ್ತಾ ಪಾಪಿ ದಕ್ಷನನ್ನು, ಅವನು ಬರ್ತಾ ಇದ್ದಾನೆ ಹಿಂದೆ, ಅವನನ್ನು ಹಾಸ್ಯ ಮಾಡ್ತಾ ಎಲ್ಲ ಸಂಭ್ರಮಿಸ್ತಾ ಇದ್ದಾರೆ. ಕೈಲಾಸಕ್ಕೆ ತಲುಪಿದ ಮೇಲೆ ತಾವು ಯುದ್ಧದಲ್ಲಿ ಗೆದ್ದು ತಂದಿದ್ದೇನೆಲ್ಲ ಶಿವನಿಗೆ ಕೊಡ್ತಾರೆ. ಆವಾಗ ಹೇಳ್ತಾರೆ, ವಾರ್ ಟ್ರೋಫಿಯನ್ನು ಶಿವನಿಗೆ ಒಪ್ಪಿಸ್ತಾ ಹೇಳ್ತಾರೆ ಏನೇನು ತಂದಿದ್ದೀವಿ ಅಂತ. ಘನಯಜ್ಞನ ಶಿರವಿದು, ದಕ್ಷನ ತಲೆಯಿದು, ಕಾಲನ ತೋಳಿದು, ಭಗಲೋಚನವಿದು, ಪೂಷಾದಿತ್ಯನ ಹಲ್ಲಿದು, ವಾಣಿಯ ಮೂಗಿದು, ಸರಸ್ವತಿ ಮೂಗು ಕತ್ತರಿಸ್ಕೊಂಡ್ಬಿಟ್ಟಿರ್ತಾರೆ, ಮೃಗದೊಗಲಿದು, ಗದೆಯಿದು, ಹೊಸ ಚಕ್ರವಿದು, ಅನಲನ ನಾಲಿಗೆಯು, ಬೆಂಕಿ ನಾಲಿಗೆ ಕಿತ್ಕೊಂಡ್ಬಂದಿದ್ದೀವಿ, ಸುರಪತಿ ಮುಖ್ಯರ ವಾಹನವಿವು, ಚಂಡನ ಶಸ್ತ್ರಾಸ್ತ್ರಾವಳಿಯಿವು, ಸನ್ಮುನಿಗಳ ಸೃಕ್ಸ್ರುವವಿವು. ಸೃಕ್ಸ್ರುವ ಅಂತಂದರೆ ಯಜ್ಞದಲ್ಲಿ ಬಳಸುವಂಥ ಸಲಕರಣೆಗಳು. ಆ ಮುನಿಗಳನ್ನು ಬಡಿದು ಅವರ ಸೃಕ್ಸ್ರುವಾದಿಗಳನ್ನೆಲ್ಲ ಕಿತ್ಕೊಂಡ್ಬಂದಿದ್ದೀವಿ, ಇದನ್ನೆಲ್ಲ ತಗೋ, ನಾವು ಗೆದ್ದು ಬಂದಿದ್ದೀವಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಇದನ್ನು ತಂದು ಶಿವನ ಪಾದಕ್ಕೆ ತಂದು ಒಪ್ಪಿಸ್ತಾರೆ ವೀರನ ಕಿಂಕರರು. ಇದಾದ ಮೇಲೆ ಕೊನೇ ಪದ್ಯ ಹೇಳ್ತಾನೆ. ಯಾರು ದಕ್ಷ ತನ್ನ ತಪ್ಪನ್ನು ಒಪ್ಕೋಬೇಕಲ್ಲ, ಅವನು ಇಲ್ಲಿವರೆಗೂ ಮೆರಿತಾ ಇದ್ನಲ್ಲ, ಹಿಂದರಿಯದೆ ನಿಂದಿಸಿದಿ ದೋಷಂ, ನಾನು ಅರಿಯದೆ ಹಿಂದೆ ನಿಂದನೆ ಮಾಡಿದ್ದೆ, ಆ ದೋಷ ಇಂದೀ ಕುರಿಮೊಗದಿಂದ ಅರಿಯಲ್ ಬರುತ್ತಲಿದೆ. ನಾನು ಅರಿಯದೆ ಹಿಂದೆ ನಿಂದಿಸಿದೆ, ಈಗ ಕುರಿಮುಖ ಹೊತ್ಕೊಂಡು ಅರಿಯಲ್ ಬರುತ್ತಿದೆ. ಪಶುವಾಂ ಪಶುಪತಿನಿ, ಈ ರಿಯಲೈಸೇಷನ್ ಬರಬೇಕು ಅಂತನ್ನೋದು ರಾಘವಾಂಕನ ಉದ್ದೇಶ ಇಲ್ಲಿ. ಪಶುವಾಂ ಪಶುಪತಿ ನೀನೆಂದು ಮಹಾದೈನ್ಯದಿ ದಕ್ಷಂ ಕೀರ್ತಿಸೆ ಮೆಲ್ಲನೆ ನಗು ತೇಳಿಸಿ ಕೃಪೆಯಿಂ. ಶಿವ ಅವನನ್ನು ನಗನಗುತ್ತಾ ಮೆಲ್ಲನೆ ಏಳಿಸಿ ಕೃಪೆಯಿಂ ಎಂದನು ಮನ ಒಲಿದುದ ಬೇಡನೆ. ಆಯಿತು, ನಿಂಗೆ ಇಷ್ಟ ಬಂದಿದ್ದನ್ನು ಕೇಳು ಅಂತ ದಕ್ಷನಿಗೆ ಶಿವ ಹೇಳಿದಾಗ, ಕ್ರತುಫಲಮಂ ತಂದೆ ಕರುಣಿಸೆ ನಗೆ, ನಾನು ಯಾಗ ಮಾಡಿಬಿಟ್ಟಿದ್ದೀನಿ, ಈ ಯಾಗವನ್ನು ಇವರೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ, ನನಗೆ ಈ ಯಾಗದ ಫಲವನ್ನು ಕೊಡು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಶತಯಜ್ಞದ ಫಲಗಳ ನಿಂದು ಧರಂ ಕೊಟ್ಟಂ. ಒಂದು ಯಾಗದ ಫಲ ಯಾಕೆ, 100 ಯಜ್ಞದ ಫಲವನ್ನು ಕೊಡ್ತೀನಿ ಅಂತ ಇಂದು ಧರಂ ಕೊಟ್ಟಂ. ಶಿರದೊಳಗ ಅಭಯಕರವನಿಟ್ಟಂ ಕರುಣಾಕರನು. ಅವನ ತಲೆಯ ಮೇಲೆ ಅಭಯವನ್ನಿಟ್ಟು ದಕ್ಷನನ್ನು ಕಾಪಾಡ್ತಾನೆ. ಹೀಗೆ ಕ್ಷಮೆ ಬೇಡಿದಂಥ ದಕ್ಷನನ್ನು ಸಂತೈಸಿ 100 ಯಾಗದ ಫಲವನ್ನು ಕರುಣಾಕರನಾದ ಶಿವ ದಯಪಾಲಿಸ್ತಾನೆ. ಹಾಗೆ ಬದುಕುಳಿದಂಥ ಹರಿಬ್ರಹ್ಮಾದಿಗಳ ಮೊದಲಾದ ದೇವತೆಗಳಿಗೆ ತಕ್ಕ ಬುದ್ಧಿ ವಿವೇಕಗಳನ್ನು ಹೇಳಿ ಹಂಪೆಯ ರಸ ಎಲ್ಲರನ್ನೂ ಕ್ಷಮಿಸಿ ಕಳಿಸ್ತಾನೆ
ಅನ್ನೋ ಅಲ್ಲಿಗೆ ವೀರೇಶ ಚರಿತೆ ಸಮಾಪ್ತಿಯಾಗುತ್ತೆ. ಈ ವೀರೇಶ ಚರಿತೆಯನ್ನು ಓದಿದಾಗ ಒಬ್ಬ ಓದುಗನಾಗಿ ನನಗೆ ಮನಸ್ಸಿಗೆ ಬಂದಿದ್ದನ್ನು ನಾನು ಅದೇ ಉದ್ದಂಡ ಷಟ್ಪದಿಯಲ್ಲಿ ಅದೇ ಲಯ ಮುದ್ರಿಕೆಗಳನ್ನು ಬಳಸಿ ಒಂದು ಪದ್ಯವನ್ನು ನಾನು ಮಾಡಿದ್ದೀನಿ. ಅದನ್ನು ಓದ್ತೀನಿ ಕೊನೆಯದಾಗಿ. ಪಿತ್ತಂ ನೆತ್ತಿಯ ನೆತ್ತಲ್ ಮೊಗವಿಡಿ ದೊತ್ತಲ್ ಸುತ್ತಲ್ ತಲೆಯೊಲೆ ದಲೆ ಎಲೆಯನೆ ಕಣ್ಗತ್ತಲ್ ಮುತ್ತಲ್ ಸುತ್ತಣ ತಿರೆ ಸುತ್ತಲ್ ಗರ 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 ಮಸ್ತಕ ದೊಡಲೊಡೆವ ಮಹಾ ಸತ್ತಿಗೆ ಎತ್ತಿ ತೆಡಬಲದೊಳ ಹೊರಗೆ ಎತ್ತೆತ್ತಿಡೆ ಬಡಿ ಬಡಿ ದಡಿ ಗಡಿ ಎಡ ಬಿಡದೆಲೆ ತಲೆ ಸಿಡಿ ಸಿಡಿ ದಿತ್ತಲೆಯಾಗಲ್ ರಾಘವ ರಚಿಸಿದ ವೀರೇಶನ ಕಥೆಯೋದುತ ಸೋತೆಂ. ಇದು ಉದ್ದಂಡ ಷಟ್ಪದಿಯಲ್ಲಿ ರಾಘವಾಂಕ ಪ್ರಶಸ್ತಿ. ಇಲ್ಲಿಗೆ ವೀರೇಶ ಚರಿತೆ ಸಮಾಪ್ತಿಯಾಯಿತು. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಇದರಲ್ಲಿ ಅರ್ಥ ಅನ್ನೋದಕ್ಕಿಂತ ಅರ್ಥವಾಗದೇ ಇರುವಂಥ ಸ್ಥಿತಿಯ ವರ್ಣನೆ ಅಲ್ಲಿರೋದು. ಪಿತ್ತಂ ನೆತ್ತಿಯ ನೆತ್ತಲ್, ಇದು ಓದ್ತಾ ಇದು ಈ ಉದ್ದಂಡ ಷಟ್ಪದಿಯ ಇದು ಪುಷ್ಟತೆ ಹೇಗಿದೆ ಅಂದರೆ ಓದ್ತಾ ಪಿತ್ತ ನೆತ್ತಿಗೆ ಇರುತ್ತೆ, ಮೊಗವಿಡಿದೊತ್ತಲ್ ಮುಖವನ್ನು ಹಿಡಿದು ಒತ್ತುತ್ತಾ ಇದೆ, ಸುತ್ತಮುತ್ತಲಿಂದ ಇದಾಗ್ತಾ ಇದೆ, ತಲೆ ಒಲೆ ಅಲೆ ಅಲೆಯೇನೆ ಕಣ್ಗತ್ತಲ್ ಮುತ್ತಲ್, ತಲೆ ಧಿಮ್ಮಂತ ಸುತ್ತಾ ಅಲೆಯಾಗಿ ಕಣ್ಗತ್ತಲು ಮುತ್ತುತ್ತೆ, ಸುತ್ತಣ ತಿರೆ ಸುತ್ತಲ್ಲೆಲ್ಲ ಗರ 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 ಸುತ್ತಾ ಇದೆ, ಮಸ್ತಕ ದೊಡಲೊಡೆವ ಮಹಾಸುತ್ತಿಗೆ ಎತ್ತಿತ್ತೆಡಬಲದೊಳ ಹೊರಗೆ ಎತ್ತೆತ್ತಿಡೆ ತಲೆ ಒಳಗಡೆ ಹೊರಗಡೆ ಭಾರಿ ಸುತ್ತಿಗೆ ಬಡಿತಾ ಇದೆ. ಇದನ್ನು ಓದ್ತಾ ಇದ್ದಾಗ ಎತ್ತೆತ್ತಿಡೆ ಬಡಿದಡಿಗಡಿ ಗಿಡ ಎಡ ಬಿಡದೆಲೆ ತಲೆ ಸಿಡಿ ಸಿಡಿ ದಿತ್ತಲೆಯಾಗಲ್ಲ. ಇತ್ತಲೆ ಅಂದರೆ ಎರಡು ತಲೆ, ಅಂದರೆ ತಲೆ ಸಿಡಿದು ಎರಡು ಭಾಗ ಆಯಿತು. ರಾಘವ ರಚಿಸಿದ ವೀರೇಶನ ಕಥೆ ಓದುತ್ತ ಸೋತೆಂ. ಇದನ್ನು ಓದ್ತಾ ಸೋತೋದೆ ಅಂತ ಇದರ ಭಾವಾರ್ಥ. ಪರಿವರ್ತಿನಿ ಷಟ್ಪದಿ ಇದು ಪರಿವರ್ತಿನಿ ಷಟ್ಪದಿಗೂ ಉದ್ದಂಡ ಷಟ್ಪದಿಗೂ ಯಾವುದೇ ಇದು ಇಲ್ಲ. 4 ಮಾತ್ರ 4 ಗಣಗಳು ಬರುತ್ತೆ ಅದರಲ್ಲಿ. ಇಲ್ಲಿ 4 ಮಾತ್ರ 5 ಗಣಗಳು. ಆನ್ಲೈನ್ನಲ್ಲಿ ವಿವೇಕ್ ರೈ ಸಂಪಾದಿಸಿರುವಂಥದ್ದು ಇದೆ, ಆದರೆ ಅದರಲ್ಲಿ ತುಂಬ ಪಾಠದೋಷಗಳಿದೆ. ಮಿಥಿಕ್ಸ್ ಹೌದು.